ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಇಕನಾಮಿಕ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ನ ಪಾರ್ಟ್ 2 ಅನ್ನು ಡಿಸ್ಕಸ್ ಮಾಡಿದ್ದೇವೆ. ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಈಗ ಆಲ್ರೆಡಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಇಕನಾಮಿಕ್ಸ್ ಪಾರ್ಟ್ 1 ಕ್ವಶನ್ಸ್ ಅಪ್ಲೋಡ್ ಆಗಿದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಪಾರ್ಟ್ 2 ಅನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಿಮಗೆ 31 to 75 ಕ್ವಶನ್ಸ್ ಕವರ್ ಆಗಲಿದೆ. ಸೊ ನೀವು ಮಾಡಬೇಕಾಗಿರೋದೇನು, ಇಲ್ಲಿ ಈಚ್ ಅಂಡ್ ಎವ್ರಿ ಕ್ವಶನ್ ಅನ್ನ ಫೋಕಸ್ ಮಾಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾನು ಡಿಸ್ಕಸ್ ಮಾಡಿಸ್ತಾ ಇರ್ಬೇಕಾದ್ರೆ ನಿಮಗೆ ಎಕ್ಸ್ಪ್ಲನೇಷನ್ ಅನ್ನ ಕೂಡ ಕೊಡ್ತಾ ಇರ್ತೀನಿ. ಅದರಿಂದ ನಿಮಗೆ ನಿಮ್ಮ ಒಂದು ನಾಲೆಜ್ ಅಲ್ಲಿ ಒಂದು ಆಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮ್ಮ ಪ್ರಿಪರೇಷನ್ ಎಲ್ಲಿವರೆಗೂ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅಲ್ಲಿ ಕ್ವಶನ್ಸ್ ಅನ್ನ ನೀವು ಅಟೆಂಡ್ ಮಾಡಬೇಕು. ಟೆಸ್ಟ್ ಸಿರೀಸಿನ 3 ಚಾಪ್ಟರ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಸೊ 3 ಚಾಪ್ಟರ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಒನ್ ಬೈ ಒನ್ ಅಪ್ಲೋಡ್ ಆಗ್ತಾ ಹೋಗುತ್ತೆ. ವೆರಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಾನು ಅದನ್ನ ಕೊಡ್ತಾ ಇದ್ದೀನಿ ನಿಮ್ಗೆ. ಸೊ ಅದನ್ನ ಅಟೆಂಡ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋಸ್ ಅನ್ನ ಎಲ್ಲರ ಜೊತೆಗೆ ಶೇರ್ ಮಾಡಿ. ಅದೇ ರೀತಿ ಬೆಲ್ ಐಕನ್ ನ ಕೂಡ ಪ್ರೆಸ್ ಮಾಡಿ. ಓಕೆನಾ? ಸೊ ಕ್ವಶನ್ ನಂಬರ್ 31, ಗಿಫನ್ ಗೂಡ್ ಈಸ್ ಒನ್ ಹೂಸ್ ಡಿಮಾಂಡ್. ನೋಡಿ, ಮೊದಲನೇದಾಗಿ ಗಿಫನ್ ಗೂಡ್ಸ್ ಅಂದ್ರೆ ಏನು ನೋಡಿ. ಟೈಪ್ಸ್ ಆಫ್ ಗೂಡ್ಸ್ ಅಲ್ಲಿ ನಿಮಗೆ ಗಿಫನ್ ಗೂಡ್ಸ್, ಅದೇ ರೀತಿ ವೆಬ್ಲನ್ ಗೂಡ್ಸ್, ಬೇರೆ ಬೇರೆ ರೀತಿಯ ಟೈಪ್ಸ್ ಆಫ್ ಗೂಡ್ಸ್ ಬರುತ್ತೆ. ಓಕೆನಾ? ಸೊ ಗಿಫನ್ ಗೂಡ್ಸ್ ಅಂತ ಬಂದಾಗ ವಾಟ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆನಾ? ಏನೇನ ನೀವು ನೆನ್ಪಿಟ್ಕೊಳ್ಬೇಕು ಅಂದ್ರೆ, ನೋಡಿ, ಗಿಫನ್ ಗೂಡ್ಸ್ ಅಂತ ಬಂದಾಗ ಈ ಗೂಡ್ಸ್ ಏನಾಗಿರುತ್ತೆ ಅಂದ್ರೆ ಪೀಪಲ್ ಬೈ ವೆರಿ ಲೆಸ್ ಅಂತ. ಓಕೆನಾ? ಗಿಫನ್ ಗೂಡ್ಸ್ ಆರ್ ದ ಸ್ಪೆಷಲ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಇನ್ ಮೈಕ್ರೋ ಎಕನಾಮಿಕ್ಸ್ ವೇರ್ ಡಿಮಾಂಡ್ ಇನ್ಕ್ರೀಸಸ್ ವೆನ್ ಪ್ರೈಸ್ ಇನ್ಕ್ರೀಸಸ್. ಓಕೆನಾ? ಅಂದ್ರೆ ಏನು, ನಾವೇನಂತೀವಿ ಎಕ್ಸೆಪ್ಷನ್ ಟು ದ ಲಾ ಆಫ್ ಡಿಮಾಂಡ್ ಅಂತ ಕರಿತೀವಿ. ಓಕೆನಾ? ಒಂದು ಕಾನ್ಸೆಪ್ಟ್ ಬರುತ್ತೆ, ಎಕ್ಸೆಪ್ಷನ್ ಟು ದ ಲಾ ಆಫ್ ಡಿಮಾಂಡ್. ಅಂದ್ರೆ ಏನು, ಲಾ ಆಫ್ ಡಿಮಾಂಡ್ ಅಲ್ಲಿ ಏನಾಗುತ್ತೆ, ಯಾವಾಗ ಪ್ರೈಸ್ ಜಾಸ್ತಿ ಆಗುತ್ತೆ ಡಿಮಾಂಡ್ ಡಿಕ್ರೀಸ್ ಆಗ್ಬೇಕು. ಆದ್ರೆ ಕೆಲವೊಂದು ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಡಿಮಾಂಡ್ ಇದೆ. ಎಕ್ಸೆಪ್ಷನ್ ಟು ದ ಲಾ ಆಫ್ ಡಿಮಾಂಡ್ ಅಲ್ಲಿ ಯಾವ ಗೂಡ್ಸ್ ಬರುತ್ತೆ ಅಂದ್ರೆ ಕೆಲವೊಂದು ಲಕ್ಸರಿ ಗೂಡ್ಸ್. ಅಂದ್ರೆ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಡಿಮಾಂಡ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಯಾಕಂದ್ರೆ ಸಿಂಬಲ್ ಆಫ್ ಸ್ಟೇಟಸ್ ಅಂತ. ಅದೇ ರೀತಿ ಗಿಫನ್ ಗೂಡ್ಸ್ ಅಂತ ಬಂದಾಗ ಈ ಗೂಡ್ಸ್ ಏನಾಗಿರುತ್ತೆ ಹೇಳಿ, ಇನ್ಫೀರಿಯರ್ ಗೂಡ್ಸ್ ಆಗಿರುತ್ತೆ. ಓಕೆನಾ? ಇನ್ಫೀರಿಯರ್ ಗೂಡ್ಸ್ ಆಗಿರುತ್ತೆ. ಮೇಜರ್ ಪಾರ್ಟ್ ಆಫ್ ದ ಕನ್ಸ್ಯೂಮರ್ ಬಜೆಟ್. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಅ ಪರ್ಸನ್ ಈಸ್ ಅರ್ನಿಂಗ್ 100 rupees ಅಂಡ್ ಹಿ ಇಸ್ ಸ್ಪೆಂಡಿಂಗ್ 90 rupees ಟು ಬೈ ಲೋ ಕ್ವಾಲಿಟಿ ರೈಸ್. ಓಕೆನಾ? ಅಂದ್ರೆ 90 rupees ದಿನ ಒಂದು ರೈಸ್ಗೆ ಆತ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಈಗ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಆತ ರೈಸ್ ತಗೊಳ್ಳೋದನ್ನ ಬಿಡೋದಿಲ್ಲ, ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಅದೇ ರೀತಿ ಈ ಗೂಡ್ಸ್ ಗೆ ಯಾವುದೇ ರೀತಿಯ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಇರೋದಿಲ್ಲ. ಸೊ ಕ್ಲಾಸಿಕಲ್ ಎಕ್ಸಾಂಪಲ್ ಏನು, ಸ್ಟೆಪಲ್ ಫುಡ್ಸ್ ಲೈಕ್ ರೈಸ್, ಬ್ರೆಡ್, ಇವುಗಳನ್ನ ನಾವು ಗಿಫನ್ ಗೂಡ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಏನ್ ಕೇಳ್ತಾ ಇದಾರೆ ಕ್ವಶನ್ ಅಂದ್ರೆ, ನಿಮಗೆ ಗಿಫನ್ ಗೂಡ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ಮೊದಲನೇದಾಗಿ. ಯಾಕಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಗಿಫನ್ ಗೂಡ್ಸ್, ವೆಬ್ಲನ್ ಗೂಡ್ಸ್, ಈ ರೀತಿಯ ಗೂಡ್ಸ್ ಅನ್ನ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ. ಸೊ ಗಿಫನ್ ಗೂಡ್ ಈಸ್ ಒನ್ ಹೂಸ್ ಡಿಮಾಂಡ್ ಈಸ್ ಫಾಲ್ಸ್ ವೆನ್ ಪ್ರೈಸ್ ರೈಸಸ್. ಇಲ್ಲ, ಯಾಕಂದ್ರೆ ಎಕ್ಸೆಪ್ಷನ್ ಟು ದ ರೈಸ್, ಎಕ್ಸೆಪ್ಷನ್ ಟು ದ ಲಾ ಆಫ್ ಡಿಮಾಂಡ್ ಆಗಿದೆ. ರೈಸ್ ವೆನ್ ಪ್ರೈಸ್ ರೈಸಸ್, ಪ್ರೈಸ್ ರೈಸ್ ಆದಾಗ ಡಿಮಾಂಡ್ ಕೂಡ ರೈಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ರಿಮೇನ್ಸ್ ಕಾನ್ಸ್ಟೆಂಟ್ ಕೂಡ ಅಲ್ಲ, ಬಿಕಮ್ಸ್ ಝೀರೋ ವಿತ್ ಪ್ರೈಸ್ ರೈಸಸ್ ಇಲ್ಲ. ನೋಡಿ, ಗಿಫನ್ ಗೂಡ್ಸ್ ವಯೋಲೇಟ್ ದ ಲಾ ಆಫ್ ಡಿಮಾಂಡ್. ಅದಕ್ಕೆ ನಾನು ಏನ್ ಹೇಳಿದೆ ನಿಮ್ಗೆ, ಎಕ್ಸೆಪ್ಷನ್ ಟು ದ ಲಾ ಆಫ್ ಡಿಮಾಂಡ್ ಅಂತ ಹೇಳಿದೆ. ಸೊ ಇನ್ ಡಿಟೇಲ್ ಆಗಿ ಓದ್ಕೊಳ್ಬೇಕು ಯಾವ ಯಾವ ಎಕ್ಸೆಪ್ಷನ್ ಟು ದ ಲಾ ಆಫ್ ಡಿಮಾಂಡ್ಸ್ ಇದೆ. ನನ್ನ ಲೈವ್ ಸ್ಟೂಡೆಂಟ್ಗೆ ಕ್ಲಾಸಿನ ಸ್ಟೂಡೆಂಟ್ಸ್ಗೆ ಇದು ಡಿಟೇಲ್ ಆಗಿ ನಾನು ಓದಿಸಿದ್ದೀನಿ. ಸೊ ನೋ ನೀಡ್ ಟು ರಿವೈಸ್ ಒನ್ಸ್ ಅಗೇನ್. ಯಾರು ನನ್ನ ಯೂಟ್ಯೂಬ್ ಸ್ಟೂಡೆಂಟ್ಸ್ ಇದ್ದೀರಾ, ಸ್ವಲ್ಪ ಡಿಟೇಲ್ ಆಗಿ ಇದನ್ನ ನೋಡ್ಕೊಳ್ಬೇಕು. ಓಕೆ? ಗಿಫನ್ ಗೂಡ್ಸ್ ಅಂದ್ರೆ ನಾನು ಹೇಳಿದ ಹಾಗೆ ನಿಮಗೆ ಲೋ ಕ್ವಾಲಿಟಿ ಗೂಡ್ಸ್ ಆಗಿರುತ್ತೆ. ಇದು ನೆಸೆಸಿಟೀಸ್ ಆಫ್ ಲೈಫ್ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಸಬ್ಸ್ಟಿಟ್ಯೂಟ್ಸ್ ಇರೋದಿಲ್ಲ. ಇವು ಸ್ಟೆಪಲ್ ಫುಡ್ ಐಟಮ್ಸ್, ರೈಸ್, ಈ ರೀತಿಯ ಐಟಮ್ಸ್. ಓಕೆ? ಗಿಫನ್ ಗೂಡ್ಸ್ ವಯೋಲೇಟ್ ದ ಲಾ ಆಫ್ ಡಿಮಾಂಡ್. ಇವು ಲಾ ಆಫ್ ಡಿಮಾಂಡ್ ಗೆ ಎಕ್ಸೆಪ್ಷನ್ ಆಗಿರುತ್ತೆ. ಸೊ ಡ್ಯೂ ಟು ಸ್ಟ್ರಾಂಗ್ ಇನ್ಕಮ್ ಇಫೆಕ್ಟ್, ಇವುಗಳ ಮೇಲೆ ಸ್ಟ್ರಾಂಗ್ ಇನ್ಕಮ್ ಇಫೆಕ್ಟ್ ಇರೋದ್ರಿಂದ ಇವುಗಳಲ್ಲಿ ಏನಾಗುತ್ತೆ ಅಂದ್ರೆ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಕ್ವಶನ್ ನಂಬರ್ 32, ಟೋಟಲ್ ಯುಟಿಲಿಟಿ ಈಸ್ ಮ್ಯಾಕ್ಸಿಮಮ್ ವೆನ್ ಮಾರ್ಜಿನಲ್ ಯುಟಿಲಿಟಿ ಈಸ್. ನೋಡಿ, ಮಾರ್ಜಿನಲ್ ಯುಟಿಲಿಟಿ ಎಷ್ಟು ಇದ್ದಾಗ ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಈಗ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಮ್ಯಾಕ್ಸಿಮಮ್, ಟೋಟಲ್ ಯುಟಿಲಿಟಿ ಇಸ್ ಮ್ಯಾಕ್ಸಿಮಮ್ ಇದ್ದಾಗ ಮಾರ್ಜಿನಲ್ ಯುಟಿಲಿಟಿ 0 ಇರುತ್ತೆ. ಯಾಕೆ ಹೇಳಿ? ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಏನು, ಒಂದು ಎಕ್ಸ್ಟ್ರಾ ಯೂನಿಟ್ ಅನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಬರುವಂತ ಸ್ಯಾಟಿಸ್ಫ್ಯಾಕ್ಷನ್. ಓಕೆ? ಈಗ ಮ್ಯಾಕ್ಸಿಮಮ್ ನೀವು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅನ್ನ ಮುಟ್ಟಿದೀರಾ ಅಂದ್ರೆ ಒಂದು ಎಕ್ಸ್ಟ್ರಾ ಯೂನಿಟ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ನಿಮಗೆ 0 ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಟೋಟಲ್ ಯುಟಿಲಿಟಿ ಇಸ್ ಮ್ಯಾಕ್ಸಿಮಮ್ ಇದೆ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ 0 ಆಗಿರುತ್ತೆ. ವೆರಿ ಈಸಿ. ದೆನ್ ಕ್ವಶನ್ ನಂಬರ್, ನೋಡಿ ಎಕ್ಸ್ಪ್ಲನೇಷನ್ ಏನ್ ಕೊಟ್ಟಿದ್ದಾರೆ,
total utility reaches maximum point when marginal utility becomes 0. Okay. Then, which curve is generally U-shaped in the short run? ಯಾವಾಗ ನೆನಪಿಟ್ಟುಕೊಳ್ಬೇಕು, ಅವರೇಜ್ ಕಾಸ್ಟ್ ಕರ್ವ್ ಏನಿರುತ್ತೆ ಅದು ಶಾರ್ಟ್ ರನ್ ಅಲ್ಲಿ ಪರ್ಫೆಕ್ಟ್ ಯು ಶೇಪ್ ಅನ್ನ ಹೊಂದಿರುತ್ತೆ. ಓಕೆನಾ, ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಅಲ್ಲಿ ಡೌನ್ವರ್ಡ್ ಆಗಿ ಆಮೇಲೆ ಸ್ಟೇಬಲ್ ಆಗಿ ಅಪ್ವರ್ಡ್ ಗೆ ಹೋಗುತ್ತೆ. ಹೀಗಾಗಿ ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಕರ್ವ್ ಯು ಶೇಪ್ಡ್ ಬಿಕಾಸ್ ಇಕನಾಮೀಸ್ ಅಂಡ್ ಡಿಸ್ಇಕನಾಮೀಸ್ ಆಫ್ ಸ್ಕೇಲ್. ಯಾಕಂದ್ರೆ ಇಕನಾಮೀಸ್ ಅಂದ್ರೆ ಜಾಸ್ತಿ ನಾವು ಪ್ರೊಡ್ಯೂಸ್ ಮಾಡೋದ್ರಿಂದ ಮೊದಲು ಲೆಸ್ ಆಗ್ತಾ ಬರುತ್ತೆ, ಆದ್ರೆ ಒಂದು ಪಾಯಿಂಟ್ ನಂತರ ರೈಸ್ ಆಗ್ತಾ ಹೋಗುತ್ತೆ ಅಂತ. ಓಕೆನಾ. ದೆನ್ ಕ್ವಶನ್ ನಂಬರ್ 34, ಇನ್ಫೀರಿಯರ್ ಗೂಡ್ಸ್ ಆರ್ ದೋಸ್ ಗೂಡ್ಸ್ ವಿಚ್ ಡಿಮಾಂಡ್ ಈಸ್. ಅಂದ್ರೆ ಇನ್ಫೀರಿಯರ್ ಗೂಡ್ಸ್ ಅನ್ನ ಯಾವ ಗೂಡ್ಸ್ ಅಂತ ಕರಿತೀವಿ, ಅಲ್ಲಿ ಡಿಮಾಂಡ್ ಯಾವ ರೀತಿ ಇರುತ್ತೆ. ಇನ್ಫೀರಿಯರ್ ಗೂಡ್ಸ್ ಗೆ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಇನ್ಕಮ್, ಇನ್ಕಮಿನ ರಿಲೇಷನ್ ಕೇಳ್ತಾ ಇದ್ದಾರೆ. ಓಕೆನಾ, ಅಂದ್ರೆ ನಿಮ್ಮ ಇನ್ಕಮ್ ಜಾಸ್ತಿ ಆದಾಗ ಇನ್ಫೀರಿಯರ್ ಗೂಡ್ಸ್ ಆರ್ ದೋಸ್ ಗೂಡ್ಸ್ ವಿಚ್ ಡಿಮಾಂಡ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಇನ್ಕಮ್. ನಿಮ್ಮ ಇನ್ಕಮ್ ಜಾಸ್ತಿ ಆದಾಗ ಲೋ ಕ್ವಾಲಿಟಿ ಗೂಡ್ಸ್ ಅನ್ನ ನೀವು ಜಾಸ್ತಿ ಪರ್ಚೇಸ್ ಮಾಡ್ತೀರಾ? ಇಲ್ಲ. ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಇನ್ಕಮ್ ಅಂದ್ರೆ ನೀವು ಒಳ್ಳೆ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಶಿಫ್ಟ್ ಆಗ್ತೀರಾ. ಸೊ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಇನ್ಕಮ್, ಇನ್ಕಮ್ ಜಾಸ್ತಿ ಆದಾಗ ಕನ್ಸ್ಯೂಮರ್ ಶಿಫ್ಟ್ ಫ್ರಾಮ್ ಇನ್ಫೀರಿಯರ್ ಗೂಡ್ಸ್ ಟು ಸುಪೀರಿಯರ್ ಸಬ್ಸ್ಟಿಟ್ಯೂಟ್ಸ್ ಗೆ ಅವರು ಸ್ವಿಚ್ ಆಗ್ತಾರೆ. ಹೀಗಾಗಿ ಇನ್ಫೀರಿಯರ್ ಗೂಡ್ಸ್ ಇನ ಡಿಮಾಂಡ್ ಇನ್ಕಮ್ ಜಾಸ್ತಿ ಆದಾಗ ಕಡಿಮೆ ಆಗುತ್ತೆ. ಓಕೆ. ದೆನ್ ಕ್ವಶನ್ ನಂಬರ್ 35, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೊನೋಪೊಲಿ. ಮೊನೋಪೊಲಿ ಅಂತ ಬಂದಾಗ ಪರ್ಫೆಕ್ಟ್ ಮೊಬಿಲಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇರುತ್ತಾ, ಅಬ್ಸೆನ್ಸ್ ಆಫ್ ಎಂಟ್ರಿ ಬ್ಯಾರಿಯರ್ಸ್ ಇರುತ್ತಾ, ಪ್ರೈಸ್ ಟೇಕಿಂಗ್ ಬಿಹೇವಿಯರ್, ರೆಸ್ಟ್ರಿಕ್ಷನ್ಸ್ ಆನ್ ಎಂಟ್ರಿ ಆಫ್ ದ ಫರ್ಮ್. ನೋಡಿ, ಮೊನೋಪೊಲಿ ಅಂತ ಬಂದಾಗ ಸಿಂಗಲ್ ಸೆಲ್ಲರ್ ಇರ್ತಾನೆ, ಅಲ್ಲಿ ಮೊಬಿಲಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇರೋದಿಲ್ಲ, ಅಬ್ಸೆನ್ಸ್ ಆಫ್ ಎಂಟ್ರಿ ಅಂಡ್ ಬ್ಯಾರಿಯರ್ಸ್ ಇಲ್ಲ, ಅಲ್ಲಿ ಅಬ್ಸೆನ್ಸ್ ಇರೋದಿಲ್ಲ, ಆಕ್ಚುಲಿ ಬ್ಯಾರಿಯರ್ಸ್ ಇರುತ್ತೆ. ಪ್ರೈಸ್ ಟೇಕಿಂಗ್ ಬಿಹೇವಿಯರ್ ಇಲ್ಲ, ಪ್ರೈಸ್ ಮೇಕಿಂಗ್ ಬಿಹೇವಿಯರ್ ಇರುತ್ತೆ. ಮೊನೋಪೊಲಿ ಪ್ರೈಸ್ ಅನ್ನ ಡಿಸೈಡ್ ಮಾಡುತ್ತೆ, ಪ್ರೈಸ್ ಅನ್ನ ರಿಸೀವ್ ಮಾಡೋದಿಲ್ಲ. ರಿಸ್ಟ್ರಿಕ್ಷನ್ಸ್ ಆನ್ ಎಂಟ್ರಿ ಆಫ್ ದ ಫರ್ಮ್ಸ್, ಹೌದಾ? ಹೌದು, ಅಲ್ಲಿ ರಿಸ್ಟ್ರಿಕ್ಷನ್ಸ್ ಆನ್ ಎಂಟ್ರಿ ಆಫ್ ದ ಫರ್ಮ್ ಇರುತ್ತೆ, ಅಬ್ಸೆನ್ಸ್ ಆಫ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಹೌದಾ? ದೆನ್ ಕ್ವಶನ್ ನಂಬರ್ 36, ಕನ್ಸ್ಯೂಮರ್ ಸರ್ಪ್ಲಸ್ ರೆಫರ್ಸ್ ಟು. ಇದನ್ನ ತುಂಬಾ ಸಲ ಕೇಳಿದ್ದಾರೆ ಕ್ವಶನ್ ಅನ್ನ. ನೋಡಿ, ಕನ್ಸ್ಯೂಮರ್ ಸರ್ಪ್ಲಸ್ ಅಂದ್ರೆ ಏನು? ಇನ್ನು ಸಿಂಪಲ್ ಮೀನಿಂಗ್ ನಿಮ್ಗೆ ಹೇಳಬೇಕಂದ್ರೆ ವಿಲ್ಲಿಂಗ್ನೆಸ್ ಟು ಪೇ ಅಂಡ್ ಆಕ್ಚುಯಲ್ ಪ್ರೈಸ್ ಪೇಡ್, ಇದರ ಮಧ್ಯದ ಡಿಫರೆನ್ಸ್ ಅನ್ನ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕರೀತಾರೆ. ಅಂದ್ರೆ ಒಂದು ಪ್ರಾಡಕ್ಟ್ ಗೆ ನಾನು 10 ರೂಪಾಯಿ ಪೇ ಮಾಡೋದಕ್ಕೆ ರೆಡಿ ಇದ್ದೀನಿ, ಬಟ್ ಆ ಪ್ರಾಡಕ್ಟ್ ನಂಗೆ 7 ರೂಪಾಯಿಗೆ ಸಿಗುತ್ತೆ ಅನ್ಕೊಳ್ಳಿ. ಆ 3 ರುಪೀಸ್ ಏನಿರತ್ತಲ್ಲ ಅದು ಕನ್ಸ್ಯೂಮರ್ ಗೆ ಸರ್ಪ್ಲಸ್ ಇದ್ದ ಹಾಗೆ. ಓಕೆನಾ? ಅಂದ್ರೆ ಏನು? ಡಿಫರೆನ್ಸ್ ಬಿಟ್ವೀನ್ ವಿಲ್ಲಿಂಗ್ನೆಸ್ ಟು ಪೇ ಅಂಡ್ ಆಕ್ಚುಯಲ್ ಪ್ರೈಸ್ ಪೇಡ್. ನಾನು ಎಷ್ಟು ವಿಲ್ಲಿಂಗ್ನೆಸ್ ಇತ್ತು, ನಾನು ಒಂದು ಪೆನ್ನಿಗೆ 10 ರುಪೀಸ್ ಪೇ ಮಾಡುವಂತಹ ನನಗೆ ವಿಲ್ಲಿಂಗ್ನೆಸ್ ಅಂದ್ರೆ ನನ್ನ ಹತ್ರ ಕೆಪಾಸಿಟಿ ಇತ್ತು, ಆದ್ರೆ ಆ ಒಂದು ಪೆನ್ ನನಗೆ 7 ರುಪೀಸ್ಗೆ ಅವೈಲೇಬಲ್ ಆಯ್ತು. ಆ 3 ರುಪೀಸ್ ಡಿಫರೆನ್ಸ್ ಏನಿದೆ ಅದನ್ನ ನಾವು ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕರಿತೀವಿ. ಓಕೆ. ಅದೇ ಪ್ರೊಡ್ಯೂಸರ್ ಸರ್ಪ್ಲಸ್ ಅಂತ ಯಾವ್ದನ್ನ ಕರಿತೀವಿ ನಾವು, ಆತ ಅದನ್ನ 7 ರುಪೀಸ್ಗೆ ಸೆಲ್ ಮಾಡೋದಕ್ಕೆ ರೆಡಿ ಇದ್ದ, ಆದ್ರೆ ಆತನಿಗೆ 10 ರುಪೀಸ್ ಸಿಕ್ತು ಮಾರ್ಕೆಟ್ ಅಲ್ಲಿ. ಆ ಎಕ್ಸ್ಟ್ರಾ 3 ರುಪೀಸ್ ಏನಿದೆ ಅದು ಪ್ರೊಡ್ಯೂಸರ್ ಸರ್ಪ್ಲಸ್ ಅಂತ ಕರೀತಾರೆ. ಯಾವಾಗ ನೆನ್ಪಿಟ್ಕೊಳ್ಬೇಕು. ಸೊ ಡಿಫರೆನ್ಸ್ ಬಿಟ್ವೀನ್ ವಿಲ್ಲಿಂಗ್ನೆಸ್ ಟು ಪೇ ಅಂಡ್ ಆಕ್ಚುಯಲ್ ಪ್ರೈಸ್. ಆ ಆಕ್ಚುಯಲ್ ಪ್ರೈಸ್ ಕಡಿಮೆ ಇರುತ್ತೆ, ಆತ ಜಾಸ್ತಿ ಪೇ ಮಾಡೋದಕ್ಕೆ ರೆಡಿ ಇರ್ತಾನೆ, ಆ ಡಿಫರೆನ್ಸ್ ಅನ್ನ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕರೀತಾರೆ. ದೆನ್ ಇನ್ ದ ಲಾಂಗ್ ರನ್ ಆಲ್ ಕಾಸ್ಟ್ಸ್ ಆರ್. ಯಾವಾಗ ನೆನ್ಪಿಟ್ಕೊಳ್ಬೇಕು, ಲಾಂಗ್ ರನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಇರ್ಲಿ, ವೇರಿಯೇಬಲ್ ಕಾಸ್ಟ್ ಇರ್ಲಿ, ಯಾವುದೇ ಕಾಸ್ಟ್ ಇರ್ಲಿ, ಎಲ್ಲ ಕಾಸ್ಟ್ಗಳು ವೇರಿಯೇಬಲ್ ಆಗುತ್ತೆ ಇನ್ ಲಾಂಗ್ ರನ್. ಆಲ್ವೇಸ್ ರಿಮೆಂಬರ್ ದಿಸ್, ಇನ್ ಲಾಂಗ್ ರನ್ ಆಲ್ ದ ಕಾಸ್ಟ್ ಆರ್ ವೇರಿಯೇಬಲ್. ಯಾಕಂದ್ರೆ ಫರ್ಮ್ಸ್ ಕ್ಯಾನ್ ಚೇಂಜ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಸೊ ಆಲ್ ಕಾಸ್ಟ್ ಬಿಕಮ್ ವೇರಿಯೇಬಲ್. ಅಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವುದು ಫಿಕ್ಸ್ ಅಂತ ಉಳಿಯೋದಿಲ್ಲ, ಎಲ್ಲವನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಲಾಂಗ್ ರನ್ ಅಲ್ಲಿ ಆಲ್ ದ ಕಾಸ್ಟ್ ಆರ್ ವೇರಿಯೇಬಲ್, ಓನ್ಲಿ ಚೇಂಜ್ ಆಗ್ತಾ ಇರುತ್ತೆ. ದೆನ್ ಕ್ವಶನ್ ನಂಬರ್ 38, ದ ಪ್ರೈಸ್ ಇಫೆಕ್ಟ್ ಈಸ್ ದ ಕಾಂಬಿನೇಷನ್ ಆಫ್. ಈ ಒಂದು ಪ್ರೈಸಿನ ಇಫೆಕ್ಟ್ ಏನಿದೆ ಅದರಲ್ಲಿ ಯಾವ ಯಾವ ಅಂಶಗಳು ಪರಿಣಾಮವನ್ನ ಬೀರ್ತಾ ಇರುತ್ತೆ ಅಂದ್ರೆ, ಡಿಮಾಂಡ್ ಇಫೆಕ್ಟ್ ಅಂಡ್ ಸಪ್ಲೈ ಇಫೆಕ್ಟ್ ಪರಿಣಾಮವನ್ನ ಬೀರುತ್ತಾ ಪ್ರೈಸ್ ಮೇಲೆ, ಇನ್ಕಮ್ ಇಫೆಕ್ಟ್ ಅಂಡ್ ಸಬ್ಸ್ಟಿಟ್ಯೂಷನ್ ಇಫೆಕ್ಟ್ ಪರಿಣಾಮ ಬೀರುತ್ತಾ, ಯುಟಿಲಿಟಿ ಇಫೆಕ್ಟ್ ಅಂಡ್ ಕಾಸ್ಟ್ ಇಫೆಕ್ಟ್, ರೆವೆನ್ಯೂ ಇಫೆಕ್ಟ್ ಅಂಡ್ ಕಾಸ್ಟ್ ಇಫೆಕ್ಟ್. ನೋಡಿ, ಒಂದು ಪ್ರೈಸ್ ಇಫೆಕ್ಟ್ ಅನ್ನೋದು ಯಾವ್ಯಾವ್ದರ ಕಾಂಬಿನೇಷನ್ ಆಗಿದೆ, ಪ್ರೈಸ್ ಅನ್ನೋದು ಯಾವ್ದರ ಕಾಂಬಿನೇಷನ್ ಆಗಿದೆ ಗೊತ್ತಾ? ಇನ್ಕಮ್ ಮತ್ತೆ ಸಬ್ಸ್ಟಿಟ್ಯೂಷನ್ ಇಫೆಕ್ಟಿನ ಕಾಂಬಿನೇಷನ್ ಆಗಿದೆ. ಪ್ರೈಸ್ ಇಫೆಕ್ಟ್ ಆಕರ್ಸ್ ಡ್ಯೂ ಟು ಕಂಬೈನ್ಡ್ ಇಫೆಕ್ಟ್ ಆಫ್, ಅಂದ್ರೆ ಸಬ್ಸ್ಟಿಟ್ಯೂಟ್ ಏನಿದೆ, ವಸ್ತುಗಳಿಗೆ ಸಬ್ಸ್ಟಿಟ್ಯೂಟ್ ಕಡಿಮೆ ಇದ್ದಾಗ ಅದರ ಪ್ರೈಸ್ ಜಾಸ್ತಿ ಇರುತ್ತೆ, ಅದೇ ರೀತಿ ನಿಮ್ಮ ಇನ್ಕಮ್ ಮೇಲೆ ಅದರ ಪ್ರೈಸ್ ಇರುತ್ತೆ ಅಂತ. ಸೊ ಪ್ರೈಸ್ ಇಫೆಕ್ಟ್ ಆಕರ್ಸ್ ಡ್ಯೂ ಟು ದ ಕಾಂಬಿನೇಷನ್ ಆಫ್ ವಾಟ್, ಇನ್ಕಮ್ ಇಫೆಕ್ಟ್ ಅಂಡ್ ಸಬ್ಸ್ಟಿಟ್ಯೂಷನ್ ಇಫೆಕ್ಟ್. ದೆನ್ ಅಸರ್ಷನ್ ರೀಸನಿಂಗ್ ಕ್ವಶನ್ಸ್. ನೋಡಿ, marginal utility equally becomes negative, eventually becomes negative. ಮಾರ್ಜಿನಲ್ ಯುಟಿಲಿಟಿ ಏನಿದೆ ಇವೆಂಚುವಲಿ ಅಂದ್ರೆ ವಿತ್ ಟೈಮ್ ಏನಾಗುತ್ತೆ, ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಪ್ಪ ಅಂದ್ರೆ
ಕನ್ಸಂಪ್ಷನ್ ಬಿಯಾಂಡ್ ಸ್ಯಾಚುರೇಷನ್ ರೆಡ್ಯೂಸಸ್ ದ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದ್ರೆ ಒಂದು ಲೆವೆಲಿನ ನಂತರ ನೀವು ಕನ್ಸ್ಯೂಮ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫೇವ್ರೇಟ್ ಡಿಶ್ ಇದೆ, ಒಂದು ಪಾಯಿಂಟ್ ವರೆಗೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡುತ್ತೆ, ಒಂದು ಪಾಯಿಂಟ್ ನಂತರ ಅದು ನಿಮಗೆ ಹೇಸಿಗೆ ಅಥವಾ ಒಂಥರ ಬೇಡ ಅನ್ನುವಂತ ಭಾವನೆನ ಉಂಟು ಮಾಡುತ್ತೆ. ಸೊ ಬಿಯಾಂಡ್ ಸ್ಯಾಚುರೇಷನ್, ಒಂದು ಸ್ಯಾಚುರೇಷನ್ ಹೈಯೆಸ್ಟ್ ಪೀಕ್ ಇರುತ್ತೆ, ಅದರ ನಂತರ ನೀವು ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಅದು ನಿಮಗೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಕನ್ಸಂಪ್ಷನ್ ಬಿಯಾಂಡ್ ಸ್ಯಾಚುರೇಷನ್ ರೆಡ್ಯೂಸಸ್ ದ ಸ್ಯಾಟಿಸ್ಫ್ಯಾಕ್ಷನ್. ಅರ್ಥ ಆಯ್ತಾ? ಹೀಗಾಗಿ ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಎಕ್ಸ್ಪ್ಲೇನ್ಸ್ ಎ ಕರೆಕ್ಟ್ಲಿ ಅಂತ. ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ಕ್ವಶನ್, 40th ಕ್ವಶನ್, ಅಸರ್ಷನ್ ಅಂಡ್ ರೀಸನಿಂಗ್. ಪರ್ಫೆಕ್ಟ್ ಕಾಂಪಿಟೇಷನ್ ಲೀಡ್ಸ್ ಟು ಎಫಿಷಿಯಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ, ಬಯರ್ಸ್ ಕೂಡ ತುಂಬಾ ಜನ ಇದ್ದಾರೆ. ಸೊ ಅಲೋಕೇಶನ್ ಆಫ್ ರಿಸೋರ್ಸಸ್ ಆಗತ್ತೆ. ಯಾಕಪ್ಪ ಅಂದ್ರೆ ಫರ್ಮ್ಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಪ್ರೊಡ್ಯೂಸ್ ಅಟ್ ಮಿನಿಮಮ್ ಕಾಸ್ಟ್ ಇನ್ ದ ಲಾಂಗ್ ರನ್. ಯಾಕಂದ್ರೆ ಅವರಿಗೆ ಜಾಸ್ತಿ ಪ್ರೈಸ್ ಅನ್ನ ಚಾರ್ಜ್ ಮಾಡುವಂತ ಅಧಿಕಾರ ಇರೋದಿಲ್ಲ, ಯಾಕಂದ್ರೆ ಅವರು ಪ್ರೈಸ್ ಟೇಕರ್ ಆಗಿರ್ತಾರೆ. ಹೀಗಾಗಿ ರಿಸೋರ್ಸಸ್ ಅನ್ನ ಅವರು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತಾರೆ ಅಂತ. ಸೊ ಎ ಅಂಡ್ ಆರ್ ಎರಡು ಇಂಡಿಪೆಂಡೆಂಟ್ಲಿ ಕೂಡ ಕರೆಕ್ಟ್ ಆಗಿದೆ. ಆರ್ ಎ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಅಗೇನ್ ನಾ ಇನ್ನೊಂದು ನಿಮಗೆ ಟಿಪ್ ಹೇಳ್ತಾ ಇದ್ದೀನಿ. ಅಸರ್ಷನ್ ರೀಸನಿಂಗ್ ಕ್ವಶನ್ ಎಕ್ಸ್ಪ್ಲೈನ್ ಮಾಡುವಾಗ ಇಂಡಿಪೆಂಡೆಂಟ್ ಆಗಿ ಸೆಂಟೆನ್ಸಸ್ ಅನ್ನ ಓದಿ, ಅವುಗಳು ಕರೆಕ್ಟ್ ಆಗಿದ್ರೆ ಅವುಗಳ ರಿಲೇಷನ್ ಅಂದ್ರೆ ಅವುಗಳನ್ನ ಕಂಬೈನ್ ಮಾಡಿ ನೋಡಕ್ಕೆ ಟ್ರೈ ಮಾಡಿ. ಕಂಬೈನ್ ಮಾಡಿದಾಗ ಅವು ನಿಮಗೆ ಕರೆಕ್ಟ್ ಆಗಿ ಅನ್ಸಿದ್ರೆ ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಅಂಡ್ ಆರ್ ಎಕ್ಸ್ಪ್ಲೇನ್ಸ್ ಎ ಕರೆಕ್ಟ್ಲಿ ಅಂತ ಎ ಅನ್ನ ನೀವೇನ್ ಮಾಡಬೇಕು, ಟಿಕ್ ಮಾಡಬೇಕು. ಓಕೆನಾ? ದೆನ್ ಕ್ವಶನ್ ನಂಬರ್ 41, ಮ್ಯಾಚ್ ದ ಫಾಲೋವಿಂಗ್. ಇದರಲ್ಲಿ ನೋಡಿ, ಮಾರ್ಜಿನಲ್ ಕಾಸ್ಟ್, ಮಾರ್ಜಿನಲ್ ರೆವೆನ್ಯೂ, ಟೋಟಲ್ ರೆವೆನ್ಯೂ, ಎವರೇಜ್ ರೆವೆನ್ಯೂ, ಇವುಗಳನ್ನ ಮ್ಯಾಚ್ ಮಾಡಬೇಕಾಗಿದೆ. ಓಕೆನಾ? ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಏನು? ಅಡಿಷನಲ್ ಕಾಸ್ಟ್ ಅಂತ ಅರ್ಥ. ಓಕೆನಾ? ಮಾರ್ಜಿನಲ್ ರೆವೆನ್ಯೂ ಅಂದ್ರೆ ಏನು? ಅಡಿಷನಲ್ ರೆವೆನ್ಯೂ ಅಂತ ಅರ್ಥ. ಟೋಟಲ್ ರೆವೆನ್ಯೂ ಅಂದ್ರೆ ಏನ್ ಹೇಳಿ? ಪ್ರೈಸ್ ಇಂಟು ಕ್ವಾಂಟಿಟಿ ಅಂತ ಅರ್ಥ. ಅವರೇಜ್ ರೆವೆನ್ಯೂ ಅಂದ್ರೆ ರೆವೆನ್ಯೂ ಪರ್ ಯೂನಿಟ್ ಅಂತ ಅರ್ಥ. ಸೊ ಎ ಅಲ್ಲಿ ಎ ಗೆ 2 ಮ್ಯಾಚ್ ಆಗಿದೆ, ಬಿ ಗೆ 1 ಮ್ಯಾಚ್ ಆಗಿದೆ, ಸಿ ಗೆ 4 ಮ್ಯಾಚ್ ಆಗಿದೆ, ಡಿ ಗೆ 3 ಮ್ಯಾಚ್ ಆಗಿದೆ. ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ? ದೆನ್ ಸ್ಟೇಟ್ಮೆಂಟ್ಸ್ ಟೈಪ್ ಕ್ವಶನ್ ಇದೆ. ಸ್ಟೇಟ್ಮೆಂಟ್ಸ್ ಅನ್ನ, ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅನ್ನ ನಾವ್ ಏನ್ ಮಾಡ್ಬೇಕಾಗಿದೆ? ಐಡೆಂಟಿಫೈ ಮಾಡಬೇಕಾಗಿದೆ. ಓಕೆನಾ? ಈಗ ನೋಡಿ, ಮೊನೋಪೊಲಿ ಫರ್ಮ್ ಇಸ್ ಅ ಪ್ರೈಸ್ ಮೇಕರ್. ಹೌದು, ಮೊನೋಪೊಲಿ ಫರ್ಮ್ ಏನಾಗಿರುತ್ತೆ? ಪ್ರೈಸ್ ಮೇಕರ್ ಆಗಿರುತ್ತೆ. ಪರ್ಫೆಕ್ಟ್ ಕಾಂಪಿಟೇಷನ್ ಹ್ಯಾಸ್ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ಸ್. ನೋಡಿ ಇಲ್ಲ, ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಇರುತ್ತೆ, ಹೆಟ್ರೋಜಿನಿಯಸ್ ಇರೋದಿಲ್ಲ. ಅಂದ್ರೆ ಡಿಫ್ರೆನ್ಶಿಯೇಟೆಡ್ ಇರೋದಿಲ್ಲ, ಸೇಮ್ ಪ್ರಾಡಕ್ಟ್ಸ್ ಇರುತ್ತೆ. ಒಲಿಗೋಪೊಲಿ ಫರ್ಮ್ಸ್ ಆರ್ ಇಂಡಿಪೆಂಡೆಂಟ್. ಒಲಿಗೋಪೊಲಿ ಫರ್ಮ್ಸ್ ಇಂಡಿಪೆಂಡೆಂಟ್ ಇರುತ್ತಾ? ಒಲಿಗೋಪೊಲಿಯಲ್ಲಿ ಫರ್ಮ್ಸ್ ಇಂಟರ್ ಡಿಪೆಂಡೆಂಟ್ ಇರುತ್ತೆ. ಹೌದಾ? ಕರೆಕ್ಟ್ ಇದೆ. ಇಂಡಿಪೆಂಡೆಂಟ್ ಇರೋದಿಲ್ಲ, ಇಂಟರ್ ಡಿಪೆಂಡೆಂಟ್ ಇರುತ್ತೆ. ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಆಗಿರುತ್ತೆ. ಲೈಕ್ ಒಂದು ಫರ್ಮ್ ಪ್ರೈಸ್ ಚೇಂಜ್ ಮಾಡಿದ್ರೆ ಅದರ ಪರಿಣಾಮ ಇನ್ನೊಂದು ಫರ್ಮ್ ಮೇಲೆ ಬೀಳ್ತಾ ಇದೆ. ಸೊ ಒಲಿಗೋಪೊಲಿ ಫರ್ಮ್ಸ್ ಆರ್ ಇಂಟರ್ ಡಿಪೆಂಡೆಂಟ್. ಕರೆಕ್ಟ್ ಇದೆ. ದೆನ್ ಮಾರ್ಜಿನಲ್ ಯುಟಿಲಿಟಿ ಡಿಮಿನಿಷಸ್ ವಿತ್ ಅಡಿಷನಲ್ ಕನ್ಸಂಪ್ಷನ್. ಮಾರ್ಜಿನಲ್ ಯುಟಿಲಿಟಿ ಅನ್ನೋದು ಅಡಿಷನಲ್ ಕನ್ಸಂಪ್ಷನ್ ಜೊತೆಗೆ ಡಿಮಿನಿಷ್ ಆಗ್ತಾ ಬರುತ್ತೆ. ಸೊ ಬಿ ಅನ್ನ ಬಿಟ್ಟು ಎ, ಸಿ ಅಂಡ್ ಡಿ ಕರೆಕ್ಟ್ ಇದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಕ್ವಶನ್ ನಂಬರ್ 43, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ವಿಚ್ ಆಫ್ ಫಾಲೋವಿಂಗ್ ಈಸ್ ಅ ಸ್ಟಾಕ್ ವೇರಿಯೇಬಲ್? ಅಂದ್ರೆ ಇನ್ಕಮ್, ಇನ್ವೆಸ್ಟ್ಮೆಂಟ್, ವೆಲ್ತ್, ಎಕ್ಸ್ಪೆಂಡಿಚರ್. ಇದರಲ್ಲಿ ಸ್ಟಾಕ್ ವೇರಿಯೇಬಲ್ಸ್ ಆರ್ ಮೇಜರ್ಡ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ವೈಲ್ ಫ್ಲೋ ವೇರಿಯೇಬಲ್ಸ್ ಆರ್ ಮೇಜರ್ಡ್ ಓವರ್ ದ ಪೀರಿಯಡ್. ಮೊದಲನೇದಾಗಿ ನಿಮಗೆ ಮೀನಿಂಗ್ ಗೊತ್ತಿರಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟಾಕ್ ವೇರಿಯೇಬಲ್? ನೋಡಿ, ಇಲ್ಲಿ ಎರಡು ಕಾನ್ಸೆಪ್ಟ್ ಅನ್ನು ನೀವು ನೆನಪಿಟ್ಕೊಳ್ಬೇಕು. ಒಂದು ಸ್ಟಾಕ್ ವೇರಿಯೇಬಲ್, ಒಂದು ಫ್ಲೋ ವೇರಿಯೇಬಲ್ ಅಂತ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ ವೇರಿಯೇಬಲ್ ಅಂದ್ರೆ ಏನು? ಈಗ ಈ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನು ವೇರಿಯೇಬಲ್ ಇದೆ ಅದನ್ನ ಮೇಜರ್ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡಿ, ಮನಿ ಇನ್ ಯುವರ್ ಬ್ಯಾಂಕ್ ಅಕೌಂಟ್ ಟುಡೇ. ಇವತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ? ಅಥವಾ ವಾಟರ್ ಸ್ಟೋರ್ಡ್ ಇನ್ ಅ ಟ್ಯಾಂಕ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ವೆಲ್ತ್ ಆಫ್ ಅ ಪರ್ಸನ್ ಅಟ್ ಪ್ರೆಸೆಂಟ್, ಹೀಗೆ ಕ್ಯಾಪಿಟಲ್ ಆಫ್ ದ ಕಂಪನಿ, ಇವುಗಳನ್ನ ನಾವು ಸ್ಟಾಕ್ ವೇರಿಯೇಬಲ್ ಅಂತ ಕರಿತೀವಿ. ಅದೇ ಫ್ಲೋ ವೇರಿಯೇಬಲ್ ಅಂದ್ರೆ ಏನು? ಫ್ಲೋವಿಂಗ್ ಓವರ್ ದ ಟೈಮ್ ಅಂದ್ರೆ ಹೇಗೆ? ಎಕ್ಸಾಂಪಲ್ ನಾವು ನೋಡಕ್ ಹೋದ್ರೆ ಇನ್ಕಮ್ ಪರ್ ಮಂತ್, ಪ್ರೊಡಕ್ಷನ್ ಪರ್ ಇಯರ್, ಅಥವಾ ವಾಟರ್ ಫ್ಲೋವಿಂಗ್ ಪರ್ ಮಿನಿಟ್, ಹೀಗೆ ಫ್ಲೋ ಅಲ್ಲಿ ಇರುವಂತಹ ವೇರಿಯೇಬಲ್ಸ್. ಹೀಗಾಗಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸ್ಟಾಕ್ ವೇರಿಯೇಬಲ್? ನೋಡಿ, ಇನ್ಕಮ್, ಇನ್ವೆಸ್ಟ್ಮೆಂಟ್, ವೆಲ್ತ್, ಎಕ್ಸ್ಪೆಂಡಿಚರ್, ಇವುಗಳಲ್ಲಿ ಸ್ಟಾಕ್ ಇರೋದು ಯಾವುದು? ನೋಡಿ, ಈಗ ಇನ್ಕಮ್ ಅನ್ನೋದೇನು? ಫ್ಲೋ ಆಗ್ತಾ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅನ್ನೋದು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸ್ಟಾಕ್ ವೆಲ್ತ್ ಅನ್ನೋದೇನು? ಎಕ್ಸ್ಪೆಂಡಿಚರ್ ಚೇಂಜ್ ಆಗ್ತಾ ಇರುತ್ತೆ. ವೆಲ್ತ್ ಅಂತ ಬಂದಾಗ ಸ್ಟಾಕ್ ವೇರಿಯೇಬಲ್ಸ್ ಆರ್ ಮೇಜರ್ಡ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ವಿಚ್ ಫ್ಲೋ ವೇರಿಯೇಬಲ್ಸ್ ಆರ್ ಮೇಜರ್ಡ್ ಓವರ್ ದ ಪೀರಿಯಡ್ ಅಂತ ನಾನು ನಿಮ್ಗೆ ಹೇಳಿದೆ. ಇವಾಗ ವೆಲ್ತ್ ಅಂದ್ರೆ ಹೇಗೆ ಹೇಳಿ? ಇವಾಗ ವೆಲ್ತ್ ಅಂದ್ರೆ ಅಕ್ಯುಮುಲೇಟೆಡ್ ಇರುವಂತಹ ಒಂದು ವೆಲ್ತ್. ಇನ್ಕಮ್ ಚೇಂಜ್ ಆಗ್ತಾ ಇರುತ್ತೆ, ಇನ್ವೆಸ್ಟ್ಮೆಂಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಎಕ್ಸ್ಪೆಂಡಿಚರ್ ಚೇಂಜ್ ಆಗ್ತಾ ಇರುತ್ತೆ. ವೆಲ್ತ್ ಒಂದು ಪಾಯಿಂಟ್ ಆಫ್ ಟೈಮಿಗೆ, ವಾಟ್ ಇಸ್ ದ ವೆಲ್ತ್ ಆಫ್ ದಟ್ ಪರ್ಸನ್ ದಿಸ್ ಪರ್ಟಿಕ್ಯುಲರ್ ಇಯರ್, ಹೇಗೆ? ಸೊ ಸ್ಟಾಕ್ ವೇರಿಯೇಬಲ್ ಯಾವುದು? ವೆಲ್ತ್. ಉಳಿದಿದ್ದೆಲ್ಲಾನು ಏನಂತೀವಿ ನಾವು?
ಫ್ಲೋ ವೇರಿಯೇಬಲ್ಸ್. ಓಕೆನಾ, ಇನ್ಕಮ್ ಆಗಿರ್ಬೋದು ಅಥವಾ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇವುಗಳು ಫ್ಲೋ ವೇರಿಯೇಬಲ್ಸ್ ಆಗಿದೆ. ಅದೇ ಸ್ಟಾಕ್ ವೇರಿಯೇಬಲ್ಸ್ ಅಂದ್ರೆ ಏನ್ ಹೇಳಿ, ವೆಲ್ತ್ ಆಫ್ ಅ ಪರ್ಸನ್. ಇದನ್ನ ನಾವು ಏನಂತ ಕರಿತೀವಿ, ಸ್ಟಾಕ್ ವೇರಿಯೇಬಲ್ ಅಂತ ಕರಿತೀವಿ. Then question number 44, the production function shows the relationship between. ಒಂದು ಪ್ರೊಡಕ್ಷನ್ ಫಂಕ್ಷನ್ ಇನ್ಪುಟ್ ಮತ್ತೆ ಔಟ್ಪುಟ್ ಮಧ್ಯೆ. ಪ್ರೊಡಕ್ಷನ್ ಅಂದ್ರೆ ಏನು, ಇನ್ಪುಟ್ ಮತ್ತೆ ಔಟ್ಪುಟ್ ಮಧ್ಯದ ರಿಲೇಷನ್ ಅಂತ. ಓಕೆ, when marginal product starts declining, marginal product ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ರಿಮೇನ್ಸ್ ಪಾಸಿಟಿವ್. ಅದಿನ್ನೂ ಪಾಸಿಟಿವ್ ಇದೆ, ಡಿಕ್ಲೈನ್ ಆಗ್ತಾ ಇದೆ ಬಟ್ ನೆಗೆಟಿವ್ ಆಗಿಲ್ಲ. ಟೋಟಲ್ ಪ್ರೊಡಕ್ಷನ್ ಏನಾಗಿರುತ್ತೆ ನೋಡಿ, ಟೋಟಲ್ ಪ್ರೊಡಕ್ಷನ್ ಇನ್ಕ್ರೀಸಸ್ ಆಸ್ ಲಾಂಗ್ ಆಸ್ ಮಾರ್ಜಿನಲ್ ಪ್ರೊಡಕ್ಷನ್ ಈಸ್ ಪಾಸಿಟಿವ್. ಅಂದ್ರೆ ಎಲ್ಲಿಯವರೆಗೂ ಮಾರ್ಜಿನಲ್ ಪ್ರಾಡಕ್ಟ್, ಓಕೆ, ವೆನ್ ಮಾರ್ಜಿನಲ್ ಪ್ರಾಡಕ್ಟ್ ಸ್ಟಾರ್ಟ್ಸ್ ಡಿಕ್ಲೈನಿಂಗ್, ಮಾರ್ಜಿನಲ್ ಪ್ರಾಡಕ್ಟ್ ಏನಾಗ್ತಾ ಇದೆ, ಡಿಕ್ಲೈನ್ ಆಗ್ತಾ ಇದೆ ಬಟ್ ಅದು ಜೀರೋ ಅಥವಾ ನೆಗೆಟಿವ್ ಅನ್ನ ಮುಟ್ಟಿಲ್ಲ. ಓಕೆನಾ, ಅಲ್ಲಿಯವರೆಗೂ ಟೋಟಲ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾವಾಗ ಮಾರ್ಜಿನಲ್ ಪ್ರಾಡಕ್ಟ್ ನೆಗೆಟಿವ್ ಗೆ ರೀಚ್ ಆಗತ್ತಲ್ಲ, ಅಲ್ಲಿಂದ ಮುಂದೆ ಏನಾಗುತ್ತೆ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೆನ್ ಮಾರ್ಜಿನಲ್ ಪ್ರಾಡಕ್ಟ್ ಸ್ಟಾರ್ಟ್ಸ್ ಡಿಕ್ಲೈನಿಂಗ್, ಮಾರ್ಜಿನಲ್ ಪ್ರಾಡಕ್ಟ್ ಡಿಕ್ಲೈನ್ ಆಗ್ತಾ ಇದೆ ಬಟ್ ಇನ್ನು ಪಾಸಿಟಿವ್ ಇದೆ, ನೆಗೆಟಿವ್ ಅಲ್ಲಿ ಹೋಗಿಲ್ಲ, ಅಲ್ಲಿಯವರೆಗೂ ಟೋಟಲ್ ಪ್ರಾಡಕ್ಟ್ ಕಂಟಿನ್ಯೂಸ್ ಟು ಇನ್ಕ್ರೀಸ್ ಅಟ್ ಡಿಮಿನಿಷಿಂಗ್ ರೇಟ್. ಇನ್ಕ್ರೀಸ್ ಆಗ್ತಾ ಇರುತ್ತೆ ಬಟ್ ಇನ್ಕ್ರೀಸಿಂಗ್ ರೇಟ್ ಅಲ್ಲ, ಡಿಮಿನಿಷಿಂಗ್ ರೇಟ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಮಾರ್ಜಿನಲ್ ಪ್ರಾಡಕ್ಟ್ ಇನ್ಕ್ರೀಸ್ ಆಗ್ತಾ ಇದ್ದಾಗ ಟೋಟಲ್ ಪ್ರಾಡಕ್ಟ್ 5ರಿಂದ 7 ಆಗ್ತಾ ಇತ್ತು, 7ರಿಂದ 9 ಆಗ್ತಾ ಇತ್ತು. ಅಂದ್ರೆ ಇವಾಗ ಮಾರ್ಜಿನಲ್ ಪ್ರಾಡಕ್ಟ್ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆದಾಗ ಟೋಟಲ್ ಪ್ರಾಡಕ್ಟ್ 7ರಿಂದ 8, 8ರಿಂದ 8ವರೆ ಹೀಗೆ. ಅಂದ್ರೆ ಅದರ ಒಂದು ಇನ್ಕ್ರೀಸಿಂಗ್ ರೇಟ್ ಕಡಿಮೆ ಆಗುತ್ತೆ ಅಂತ. ಓಕೆನಾ, ಸೊ ಏನ್ ನೆನ್ಪಿಟ್ಕೊಳ್ಬೇಕು, ಮಾರ್ಜಿನಲ್ ಪ್ರಾಡಕ್ಟ್ಸ್ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ರಿಮೇನ್ಸ್ ಪಾಸಿಟಿವ್, ಆದ್ರೆ ಪಾಸಿಟಿವ್ ಇದೆ, ಆಗ ಟೋಟಲ್ ಪ್ರಾಡಕ್ಟ್ ಏನಾಗುತ್ತೆ ಹೇಳಿ, ಟೋಟಲ್ ಪ್ರಾಡಕ್ಟ್ ಕಂಟಿನ್ಯೂಸ್ ಟು ಇನ್ಕ್ರೀಸ್ ಆಗತ್ತೆ at diminishing rate, ಆದ್ರೆ ಡಿಮಿನಿಷಿಂಗ್ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಓಕೆನಾ, ದೆನ್ ಕ್ವಶನ್ ನಂಬರ್ 46, ಐಸೋಕಾಂಟ್ ಕರ್ವ್ ರೀಪ್ರೆಸೆಂಟ್. ಐಸೋಕಾಂಟ್ ಕರ್ವ್ ಏನನ್ನ ಹೇಳುತ್ತೆ, ಈಕ್ವಲ್ ಯುಟಿಲಿಟಿ ಕಾಂಬಿನೇಷನ್ಸ್, ಈಕ್ವಲ್ ರೆವೆನ್ಯೂ ಕಾಂಬಿನೇಷನ್ಸ್, ಈಕ್ವಲ್ ಕಾಸ್ಟ್ ಕಾಂಬಿನೇಷನ್ಸ್, ಈಕ್ವಲ್ ಔಟ್ಪುಟ್ ಕಾಂಬಿನೇಷನ್ಸ್. ನೋಡಿ, ಐಸೋಕಾಂಟ್ ಕರ್ವ್ ಏನ್ ಹೇಳುತ್ತೆ ಗೊತ್ತಾ, ಈಕ್ವಲ್ ಔಟ್ಪುಟ್ ಕಾಂಬಿನೇಷನ್ಸ್ ಅಂದ್ರೆ ಬೇರೆ ಬೇರೆ ರೀತಿಯ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ ಕಂಬೈನ್ ಮಾಡಿದಾಗ ಒಂದೇ ರೀತಿಯ ಏನ್ ಕೊಡುತ್ತೆ ಅಂತ ಹೇಳಿ, ಔಟ್ಪುಟ್ ಅನ್ನ ಕೊಡ್ತಾ ಇದೆ. ಐಸೋಕಾಂಟ್ ಶೋಸ್ ದಟ್ ಕಾಂಬಿನೇಷನ್ ಆಫ್ ಇನ್ಪುಟ್ ಪ್ರೊಡ್ಯೂಸಿಂಗ್ ದ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ಅಂದ್ರೆ ಈಗ ನಾನು ಏನ್ ಮಾಡ್ತಾ ಇದ್ದೆ, ಮಷನರಿಯನ್ನ 10 ಅವರ್ಸ್ ಯೂಸ್ ಮಾಡ್ತಾ ಇದ್ದೆ, ಲೇಬರ್ 5 ಯೂಸ್ ಮಾಡ್ತಾ ಇದ್ದೆ. ಇವಾಗ ನಾನು ಏನ್ ಮಾಡ್ತೀನಿ, ಮಷನರಿಯನ್ನ 20 ಅವರ್ಸ್ ಯೂಸ್ ಮಾಡ್ತೀನಿ, ಲೇಬರ್ ಅನ್ನ 5 ಇಂದ 2 ಲೇಬರ್ಸ್ ಗೆ ರೆಡ್ಯೂಸ್ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ಔಟ್ಪುಟ್ ಸೇಮ್ ಬರ್ತಾ ಇದೆ. ಇದನ್ನ ಏನಂತ ಕರೀತಾರೆ, ಐಸೋಕಾಂಟ್ ಕರ್ವ್ ಅಂತ ಕರೀತಾರೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮ್ಯಾಕ್ರೋ ಇಕನಾಮಿಕ್ ಕಾನ್ಸೆಪ್ಟ್. ನೋಡಿ, ಇಂಡಿವಿಜುವಲ್ ಫಾರ್ಮ್ ಅಂದ್ರೆ ಮೈಕ್ರೋ, ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಮೈಕ್ರೋ ಅಂದ್ರೆ ಒಂದು ಯೂನಿಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ, ಇಂಡಿವಿಜುವಲ್, ಕನ್ಸ್ಯೂಮರ್, ಪ್ರಾಡಕ್ಟ್ ಡಿಮಾಂಡ್ ಇಲಾಸ್ಟಿಸಿಟಿ ಇವೆಲ್ಲ. ನ್ಯಾಷನಲ್ ಇನ್ಕಮ್ ಅನ್ನೋದು ವೈಡ್ ಕಾನ್ಸೆಪ್ಟ್. ಓಕೆ, ಮ್ಯಾಕ್ರೋ ಇಕನಾಮಿ ಸ್ಟಡೀಸ್ ಇಕನಾಮಿ ವೈಡರ್ ಅಗ್ರಿಗೇಟ್ ಸಚ್ ಆಸ್ ನ್ಯಾಷನಲ್ ಇನ್ಕಮ್, ಎಂಪ್ಲಾಯ್ಮೆಂಟ್, ಇವುಗಳು ಮ್ಯಾಕ್ರೋ ಇಕನಾಮಿಕ್ಸ್ ನ ಪಾರ್ಟ್ ಆಗಿದೆ. ದ ಪಾಯಿಂಟ್ ವೇರ್ ಅಂಡ್ ಇಂಡಿಫರೆನ್ಸ್ ಕರ್ವ್ ಟಚಸ್ ದ ಬಜೆಟ್ ಲೈನ್ ಈಸ್ ನೋನ್ ಆಸ್. ನೋಡಿ, ನೆನ್ಪಿಟ್ಕೊಳ್ಬೇಕು, ಯಾವ ಪಾಯಿಂಟ್ ಅಲ್ಲಿ ಇಂಡಿಫರೆನ್ಸ್ ಕರ್ವ್ ಬಜೆಟ್ ಲೈನ್ ಅನ್ನ ಟಚ್ ಮಾಡತ್ತಲ್ಲ, ಆ ಲೈನ್ ಅನ್ನ ನಾವು ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಅಂತ ಕರಿತೀವಿ. ಓಕೆನಾ, ಅಂದ್ರೆ ಏನು, ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಆಕರ್ಸ್ ವೇರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮ್ಯಾಕ್ಸಿಮೈಸ್ಡ್ ಸಬ್ಜೆಕ್ಟ್ ಟು ಇನ್ಕಮ್ ಕನ್ಸ್ಟ್ರೆಂಟ್ಸ್. ಅಂದ್ರೆ ಯಾವ ಒಂದು ಪಾಯಿಂಟ್ ಅಲ್ಲಿ ಕನ್ಸ್ಯೂಮರ್ ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಪಡ್ಕೊಂಡಿದಾನಲ್ಲ, ಆ ಒಂದು ಪಾಯಿಂಟ್ ಅನ್ನ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಅಂತ ಕರೀತಾರೆ. ಆ ಪಾಯಿಂಟ್ ಗ್ರಾಫ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಇಂಡಿಫರೆನ್ಸ್ ಕರ್ವ್ ಬಜೆಟ್ ಲೈನ್ ಅನ್ನ ಟಚ್ ಮಾಡಿರುವಂತ ಪಾಯಿಂಟ್. ಅಂದ್ರೆ ಆತನ ಒಂದು ಬಜೆಟ್ ಏನಿದೆ ಅಷ್ಟರಲ್ಲಿ ಆತನಿಗೆ ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಅಂತ. ಓಕೆನಾ, ದೆನ್ ಕ್ವಶನ್ ನಂಬರ್ 49, ಅವರೇಜ್ ಪ್ರಾಡಕ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್. ಅವರೇಜ್ ಪ್ರಾಡಕ್ಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಯೂನಿಟ್ಸ್. ಓಕೆನಾ, ಅವರೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಯೂನಿಟ್ಸ್ ಆಫ್ ಇನ್ಪುಟ್. ಓಕೆನಾ, ಅಂದ್ರೆ ಅವರೇಜ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ, ಅವರೇಜ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಯೂನಿಟ್ ಇನ್ಪುಟ್. ಓಕೆನಾ, ದೆನ್ ಕ್ವಶನ್ ನಂಬರ್ 50, which type of unemployment occurs due to the technological advancement. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗೋದ್ರಿಂದ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಆಗತ್ತಾ, ಇಲ್ಲ, ಅದು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲ, ಯಾಕಂದ್ರೆ ಇದು ಪರ್ಮನೆಂಟ್ ಅನ್ಎಂಪ್ಲಾಯ್ಮೆಂಟ್, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಓಕೆನಾ, ಟೆಕ್ನಾಲಜಿಕಲ್ ಚೇಂಜಸ್ ಮೇ ಮೇಕ್ ಸರ್ಟನ್ ಸ್ಕಿಲ್ ಅಬ್ಸುಲೇಟ್. ಅಂದ್ರೆ ಅಬ್ಸುಲ್ಯೂಟ್ಲಿ ಆ ಸ್ಕಿಲ್ ಇರೋರಿಗೆ ಮುಂದೆ ಕೆಲಸನೇ ಇಲ್ಲ. ಈಗ AI ರಿಪ್ಲೇಸ್ ಆದಾಗ ಅವರಿಗೆ ಮುಂದೆ ಕೆಲಸನೇ ಇಲ್ಲ ಅಂತ, ಲೀಡಿಂಗ್ ಟು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ವಾಟ್ ಡು ಯು ಮೀನ್ ಬೈ ಸ್ಟ್ರಕ್ಚರಲ್? ಇವಾಗ ಜಾಬ್ಸ್ ಇದೆ ಬಟ್ ಈಗ ಇರುವಂತಹ ಸ್ಕಿಲ್ಸ್ ಆ ಜಾಬ್ಸ್ ಗೆ ಯೂಸ್ ಇಲ್ಲ. ಅಂದ್ರೆ AI ಅಲ್ಲಿ ಎಕ್ಸ್ಪರ್ಟೀಸ್ ಇರೋರಿಗೆ ಜಾಬ್ ಇದೆ ಬಟ್ ಆಲ್ರೆಡಿ ಇರೋರಿಗೆ AI ಸ್ಕಿಲ್ಸ್ ಇಲ್ಲದೆ ಇರಬಹುದು, ಆ ರೀತಿ. ಓಕೆನಾ, ಅದನ್ನ ನಾವೇನಂತೀವಿ, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು,
ಈಗ ಫಾರ್ ಎಕ್ಸಾಂಪಲ್ ಅಕೌಂಟಿಂಗ್ ಗೊತ್ತು, ಆದ್ರೆ ಲೆಜರ್ ಅನ್ನ ಬುಕ್ಸ್ ಅಲ್ಲಿ ಮೇಂಟೈನ್ ಮಾಡೋದು ಗೊತ್ತು, ಕಂಪ್ಯೂಟರ್ ಅಲ್ಲಿ ಮೇಂಟೈನ್ ಮಾಡೋದು ಗೊತ್ತಿಲ್ಲ. ದೇ ಹ್ಯಾವ್ ಅಕೌಂಟಿಂಗ್ ನಾಲೆಜ್ ಬಟ್ ಕಂಪ್ಯೂಟರ್ ನಾಲೆಜ್ ಇಲ್ಲ ಅಂದ್ರೆ ಜಾಬ್ಸ್ ಇದೆ. ಈಗ ಮ್ಯಾಕ್ಸಿಮಮ್ ಇಂಡಿಯಾದಲ್ಲಿ ಆಗಿರೋದೇ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು ಗೊತ್ತಾ? ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ವೆನ್ ದ ಜಾಬ್ಸ್ ಆರ್ ಅವೈಲೇಬಲ್ ಬಟ್ ವರ್ಕರ್ಸ್ ಡು ನಾಟ್ ಹ್ಯಾವ್ ದ ರಿಕ್ವೈರ್ಡ್ ಸ್ಕಿಲ್ಸ್ ಆರ್ ಕ್ವಾಲಿಫಿಕೇಶನ್. ಈಗ ಅಂತಾರೆ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ, ಆದ್ರೆ ನಿಮ್ಮ ಹತ್ರ ಸ್ಕಿಲ್ಸ್ ಏನಿದೆ? You are already BCom graduate but you do not have skills, and if you are MCom graduate but you do not have the skills of teaching, ಏನ್ ಮಾಡ್ಬೇಕು ಅಂತ? ಸ್ಕಿಲ್ಸ್ ಇಲ್ಲದೆ ಇದ್ರೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ನಾವೇನಂತೀವಿ? ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತೀವಿ. ಸೀಸನಲ್ ಅಂದ್ರೆ ಏನ್ ಹೇಳಿ? ಇವಾಗ ಕಬ್ಬಿನ ಒಂದು ಫ್ಯಾಕ್ಟರಿಲಿ ವರ್ಕ್ ಮಾಡೋರಿಗೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ, ಹೌದಾ? ಅದನ್ನ ನಾವು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಟೆಂಪ್ರವರಿಲಿ, ಇವಾಗ ನೀವು ಜಾಬ್ ಸ್ವಿಚ್ ಮಾಡ್ತಾ ಇದ್ದೀರಾ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ. ಪರ್ಸನ್ ಈಸ್ ಅನ್ಎಂಪ್ಲಾಯ್ಮೆಂಟ್ ಫಾರ್ ಅ ಶಾರ್ಟ್ ಟೈಮ್ ವೈಲ್ ಮೂವಿಂಗ್ ಫ್ರಮ್ ಒನ್ ಜಾಬ್ ಟು ಅನದರ್. ಒಂದು ಜಾಬ್ ಇಂದ ಇನ್ನೊಂದು ಜಾಬಿಗೆ ಸ್ವಿಚ್ ಆಗುವಾಗ. ಅರ್ಥ ಆಯ್ತಾ? ದೆನ್ ಡಿಸ್ಟಿಂಗ್ವಿಶ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಎಷ್ಟು ಕೆಲಸ ಇದೆ ಅದಕ್ಕಿಂತ ಜಾಸ್ತಿ ವರ್ಕರ್ಸ್ ಅವೈಲೇಬಲ್ ಇದ್ದಾರೆ. ಓಕೆನಾ? ಯಾಕೆ ಹೀಗಾಗತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ ಅಂತ ಹೇಳಕ್ಕೆ ಬರೋದಿಲ್ಲ, ಯಾಕಂದ್ರೆ ಅಗ್ರಿಕಲ್ಚರ್ಗೆ ವರ್ಕರ್ಸ್ ಸಿಗ್ತಾ ಇಲ್ಲ. ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಜನ ವರ್ಕರ್ಸ್ ಅವೈಲೇಬಲ್ ಇದ್ದಾರೆ. 4 ಜನ ಮಾಡುವಷ್ಟು ಕೆಲಸ ಇದೆ ಬಟ್ 8 ಜನ ಅವೈಲೇಬಲ್ ಇದ್ದಾರೆ, ಯಾಕಂದ್ರೆ ಅವ್ರ ಹತ್ರ ಬೇರೆ ಸ್ಕಿಲ್ಸೇ ಇಲ್ಲ ಅಂತ. ಓಕೆನಾ? ಸೊ ಸೀಸನಲ್ ಅಂದ್ರೆ ಸೀಸನ್ ವೈಸ್ ಇರುತ್ತೆ. ಸ್ಟ್ರಕ್ಚರಲ್ ಅಂದ್ರೆ ಇರುವಂತಹ ಸ್ಕಿಲ್ಸ್ ಗೆ ಜಾಬ್ ರಿಕ್ವೈರ್ಮೆಂಟ್ ಗೆ ಮ್ಯಾಚ್ ಆಗ್ತಾ ಇಲ್ಲ. ಫ್ರಿಕ್ಷನಲ್ ಅಂದ್ರೆ ಜಾಬ್ ಸ್ವಿಚ್ ಆಗುವಾಗ ಇರುವಂತಹ ಅನ್ಎಂಪ್ಲಾಯ್ಮೆಂಟ್. ಡಿಸ್ಟಿಂಗ್ವಿಶ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಡಿಸ್ಟಿಂಗ್ವಿಶ್ಡ್ ಅನ್ಎಂಪ್ಲಾಯ್ಮೆಂಟ್ ಕ್ವಶನ್ ನಂಬರ್ 51 ನೋಡಿ. ದ ಸ್ಲೋಪ್ ಆಫ್ ಡಿಮಾಂಡ್ ಕರ್ವ್ ಜನರಲಿ ಇಂಡಿಕೇಟ್ಸ್. ಈ ಡಿಮಾಂಡ್ ಕರ್ವ್ ಏನಿರುತ್ತೆ ಅದಕ್ಕೆ ಸ್ಲೋಪ್ ಇರೋದಕ್ಕೆ ಕಾರಣ ಏನ್ ಹೇಳಿ? ಡಿಮಾಂಡ್ ಯಾವಾಗ ಜಾಸ್ತಿ ಆಗತ್ತೆ? ಪ್ರೈಸ್ ಕಡಿಮೆ ಇದ್ದಾಗ. ಪ್ರೈಸ್ ಜಾಸ್ತಿ ಆದಾಗ ಡಿಮಾಂಡ್ ಕಡಿಮೆ ಆಗತ್ತೆ. ಸೊ ಅದರ ಮಧ್ಯೆ ಇನ್ವರ್ಸ್ ರಿಲೇಶನ್ಶಿಪ್ ಇದೆ, ಅಂದ್ರೆ ವಿರುದ್ಧವಾದ ಒಂದು ರಿಲೇಶನ್ಶಿಪ್ ಇದೆ. ಹೀಗಾಗಿ ಡಿಮಾಂಡ್ ಕರ್ವಿಗೆ ಸ್ಲೋಪ್ ಇರುತ್ತೆ ಅಂತ. ಸ್ಲೋಪ್ ಆಫ್ ಡಿಮಾಂಡ್ ಕರ್ವ್ ಇಂಡಿಕೇಟ್ಸ್ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಅಂಡ್ ಡಿಮಾಂಡ್. ಪ್ರೈಸ್ ಮತ್ತು ಡಿಮಾಂಡ್ ಮಧ್ಯದ ಇನ್ವರ್ಸ್ ರಿಲೇಶನ್ಶಿಪ್ ಅನ್ನ ಇದು ಹೇಳುತ್ತೆ. ಕ್ವಶನ್ ನಂಬರ್ 52. ದ ಕಾನ್ಸೆಪ್ಟ್ ಆಫ್ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಈಸ್ ಬೇಸ್ಡ್ ಆನ್. ನೋಡಿ, ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಅಂದ್ರೆ ಏನು? ನಾನು ನಿಮ್ಗೆ ಹಿಂದೆ ಹೇಳಿದೆ, ಎಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂದ್ರೆ ಯುಟಿಲಿಟಿ, ಹೌದಾ? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಕಾಸ್ಟ್ ಮ್ಯಾಕ್ಸಿಮೈಸೇಷನ್, ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್, ರೆವೆನ್ಯೂ ಮ್ಯಾಕ್ಸಿಮೈಸೇಷನ್. ಈ ಒಂದು ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಅನ್ನೋದು ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್. ಅಂದ್ರೆ ಕನ್ಸ್ಯೂಮರ್ ಏಮ್ ಇಸ್ ಟು ಮ್ಯಾಕ್ಸಿಮೈಸ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಲಿಮಿಟೆಡ್ ಇನ್ಕಮ್. ಅವ್ರ ಹತ್ರ ಇರುವಂತಹ ಬಜೆಟ್ ಲೈನ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಅಂದ್ರೆ ಏನು? ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಇದು ಡಿಪೆಂಡ್ ಆಗಿರೋದು ಇದ್ರ ಮೇಲೆ, ಇಕ್ವಿಲಿಬ್ರಿಯಂ ಮೇಲೆ, ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಮೇಲೆ. ಓಕೆನಾ? ಸೊ ಅದರ ಅರ್ಥ ಏನು? ಯುಟಿಲಿಟಿ ಮ್ಯಾಕ್ಸಿಮೈಸೇಷನ್. ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಯಾವಾಗ? ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ಈ ಒಂದು ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಆಗತ್ತೆ ಅಂತ. ವಿಚ್ ಕರ್ವ್ ನೆವರ್ ಟಚಸ್ ದ ಎಕ್ಸ್ ಎಕ್ಸಿಸ್. ಎಕ್ಸ್ ಎಕ್ಸಿಸ್ ಅಂಡ್ ವೈ ಎಕ್ಸಿಸ್ ಅಂದ್ರೆ ನಿಮಗೆ ಗೊತ್ತು. ಅದರಲ್ಲಿ ಯಾವ ಕರ್ವ್ ಎಕ್ಸ್ ಎಕ್ಸಿಸ್ ಅನ್ನು ಟಚ್ ಮಾಡೋದಿಲ್ಲ? ಮಾರ್ಜಿನಲ್ ಕಾಸ್ಟ್ ಕರ್ವ್ ನೆಗೆಟಿವ್ ಆಗೋ ಸಾಧ್ಯತೆ ಇದೆ. ಡಿಮಾಂಡ್ ಕರ್ವ್ ಕೂಡ. ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್. ಯಾಕಂದ್ರೆ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕಂಟಿನ್ಯೂಸ್ಲಿ ಡಿಕ್ಲೈನ್ಸ್ ಬಟ್ ನೆವರ್ ಬಿಕಮ್ಸ್ ಝೀರೋ. ಅರ್ಥ ಮಾಡ್ಕೊಳ್ಳಿ. ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಏನಾಗೋದಿಲ್ಲ? ಯಾವಾಗಲೂ ಝೀರೋ ಆಗೋದಿಲ್ಲ. ಎಕ್ಸ್ ಎಕ್ಸಿಸ್ ಏನನ್ನ ಇಂಡಿಕೇಟ್ ಮಾಡುತ್ತೆ? ಝೀರೋನ ಇಂಡಿಕೇಟ್ ಮಾಡುತ್ತೆ. ಸೊ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕಂಟಿನ್ಯೂಸ್ಲಿ ಡಿಕ್ಲೈನ್ ಆದ್ರೂ ಕೂಡ ಅದು ಯಾವಾಗಲೂ ಫಿಕ್ಸ್ಡ್ ಕಾಸ್ಟ್ ಯಾವಾಗಲೂ ಝೀರೋ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಪ್ರೊಡಕ್ಷನ್ ಮಾಡಿಲ್ಲ ಅಂದ್ರೂ ಕೂಡ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಇದ್ದೇ ಇರುತ್ತೆ. ಹೀಗಾಗಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕಂಟಿನ್ಯೂಸ್ಲಿ ಡಿಕ್ಲೈನ್ ಆದ್ರೂ ಕೂಡ ನೆವರ್ ಬಿಕಮ್ಸ್ ಝೀರೋ. ದಟ್ಸ್ ವೈ ಇಟ್ ನೆವರ್ ಟಚಸ್ ಎಕ್ಸ್ ಎಕ್ಸಿಸ್. ಓಕೆನಾ? ದೆನ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಫರ್ಮ್ ಇನ್ ಇಕನಾಮಿಕ್ಸ್ ಈಸ್ ಜನರಲಿ. ನೋಡಿ, ಫರ್ಮಿನ ಪ್ರೈಮರಿ ಆಬ್ಜೆಕ್ಟಿವ್ ಏನಾಗಿರುತ್ತೆ ಇಕನಾಮಿಕ್ಸ್ ಅಲ್ಲಿ? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಹೌದಾ? ಅದನ್ನ ಬಿಟ್ಟು ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಓನ್ಲಿ, ವೆಲ್ಫೇರ್ ಮ್ಯಾಕ್ಸಿಮೈಸೇಷನ್, ಎಂಪ್ಲಾಯ್ಮೆಂಟ್ ಜನರೇಷನ್, ಇವುಗಳೆಲ್ಲ ಸೈಡ್ ಬೈ ಸೈಡ್ ಆಗ್ತಾ ಇರುತ್ತೆ. ಆದ್ರೆ ಮೇನ್ ಆಬ್ಜೆಕ್ಟಿವ್ ಈಸ್ ವಾಟ್? ಮೇನ್ ಆಬ್ಜೆಕ್ಟಿವ್ ಇಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಓಕೆ? ದೆನ್ ಇನ್ ಇಕನಾಮಿಕ್ಸ್ ಸ್ಕೇರ್ಸಿಟಿ ಮೀನ್ಸ್. ಸ್ಕೇರ್ಸಿಟಿ ಅಂದ್ರೆ ಏನ್ ಹೇಳಿ? ಲಿಮಿಟೆಡ್ ವಾಂಟ್ಸ್ ಅಂಡ್ ಅನ್ಲಿಮಿಟೆಡ್ ವಾಂಟ್ಸ್ ಅಂಡ್ ಲಿಮಿಟೆಡ್ ರಿಸೋರ್ಸಸ್. ಸ್ಕೇರ್ಸಿಟಿ ಅಂದ್ರೆ ಏನು? ಒಂದು ಕೊರತೆ ಉಂಟಾಗೋದು. ಯಾಕೆ ಸ್ಕೇರ್ಸಿಟಿ ಇದೆ ಇಕನಾಮಿಕ್ಸ್ ಅಲ್ಲಿ ಅಂದ್ರೆ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂಡ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಓಕೆ? ದೆನ್ ಕ್ವಶನ್ ನಂಬರ್ 56. ಬಜೆಟ್ ಲೈನ್ ರೀಪ್ರೆಸೆಂಟ್ಸ್. ನೋಡಿ, ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಅಲ್ಲಿ ನಾನು ನಿಮ್ಗೆ ಹೇಳಿದೆ, ಬಜೆಟ್ ಲೈನ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಗೊತ್ತಾ? ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಅಫೋರ್ಡೇಬಲ್ ಟು ಕನ್ಸ್ಯೂಮರ್ಸ್. ಅಂದ್ರೆ ನಿಮ್ಮ ಇನ್ಕಮ್ ಲಿಮಿಟೆಡ್ ಆಗಿರುತ್ತೆ. ಆ ಒಂದು ಇರುವಂತ ಇನ್ಕಮ್ ಅಲ್ಲಿ ನೀವು ಬೇರೆ ಬೇರೆ ಕಾಂಬಿನೇಷನ್ ಯಾವ ರೀತಿ ಪರ್ಚೇಸ್ ಮಾಡಬಹುದು? ಬೇರೆ ಬೇರೆ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಗೂಡ್ಸ್. ಓಕೆ? ಡಿಫ್ರೆಂಟ್ ಕಾಂಬಿನೇಷನ್ ಅಫೋರ್ಡೇಬಲ್ ಟು ಕನ್ಸ್ಯೂಮರ್ಸ್. ಇರುವಂತಹ ಇನ್ಕಮ್ ಅಲ್ಲಿ
ಯಾವ ಯಾವ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡಿ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಪಡ್ಕೊಳ್ಬಹುದು. ಸೊ ಬಜೆಟ್ ಲೈನ್ ಶೋಸ್ ಕಾಂಬಿನೇಷನ್ ಆಫ್ ಗೂಡ್ಸ್ ಪರ್ಚೇಸ್ಡ್ ವಿತ್ ಗಿವನ್ ಇನ್ಕಮ್ ಅಂಡ್ ಪ್ರೈಸಸ್. ಕೊಟ್ಟಿರುವ ಇನ್ಕಮ್ ಅಲ್ಲಿ ಕೊಟ್ಟಿರೋ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡುವಂತ ಗೂಡ್ಸ್ ಗಳ ಕಾಂಬಿನೇಷನ್ ಅದು ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡ್ತಾ ಇರಬೇಕು. ಎಸ್. ದೆನ್ ಕ್ವಶನ್ ನಂಬರ್ 57 ಅಸರ್ಷನ್ ಅಂಡ್ ರೀಸನಿಂಗ್. ಇಂಡಿಫರೆನ್ಸ್ ಕರ್ವ್ ಕ್ಯಾನ್ ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಇಂಡಿಫರೆನ್ಸ್ ಕರ್ವ್ ಒಂದೊಂದು ಇಂಟರ್ಸೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಈಚ್ ಡಿಫರೆನ್ಸ್ ಕರ್ವ್ ರೀಪ್ರೆಸೆಂಟ್ಸ್ ಅ ಡಿಫರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ಬೇರೆ ಬೇರೆ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ತೋರಿಸುತ್ತೆ ಇಂಡಿಫರೆನ್ಸ್ ಕರ್ವ್. ಹೀಗಾಗಿ ಎವ್ರಿ ಇಂಡಿಫರೆನ್ಸ್ ಕರ್ವ್ ಕ್ಯಾನ್ ನಾಟ್ ಇಂಟರ್ಸೆಕ್ಟ್, ಅದು ಒಂದೊಂದನ್ನು ಟಚ್ ಮಾಡೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಬೇರೆ ಬೇರೆ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ರೀಪ್ರೆಸೆಂಟ್ ಮಾಡ್ತಾ ಇದೆ. ಓಕೆನಾ. ದೆನ್ ಕ್ವಶನ್ ನಂಬರ್ 58. ಇದರಲ್ಲಿ ಕರೆಕ್ಟ್ ಆನ್ಸರ್ ಏನು ಹೇಳಿ? ಫಸ್ಟ್ ಒನ್, ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ದೆನ್ ಕ್ವಶನ್ ನಂಬರ್ 58. Marginal cost curve cuts average cost curve at its minimum point. Okay. When marginal cost curve is less than average cost falls. Yes, both A and R are true. ನಿಮಗೆ ಗೊತ್ತಿರಬಹುದು, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಇದನ್ನ. ಮಾರ್ಜಿನಲ್ ಕಾಸ್ಟ್ ಕರ್ವ್ ಎಲ್ಲಿ ಮಾರ್ಜಿನಲ್ ಕಾಸ್ಟ್ ಕರ್ವ್ ಎವರೇಜ್ ಕಾಸ್ಟ್ ಕರ್ವ್ ಅನ್ನ ಅದರ ಮಿನಿಮಮ್ ಪಾಯಿಂಟ್ ಅಲ್ಲಿ ಟಚ್ ಮಾಡುತ್ತೆ. ಓಕೆನಾ. ಮಾರ್ಜಿನಲ್ ಕಾಸ್ಟ್ ಕರ್ವ್ ಕಟ್ಸ್ ಎವರೇಜ್ ಕಾಸ್ಟ್ ಕರ್ವ್ ಅಟ್ ಇಟ್ಸ್ ಮಿನಿಮಮ್. ಎವರೇಜ್ ಕಾಸ್ಟ್ ಕರ್ವ್ ಯಾವಾಗ ಮಿನಿಮಮ್ ಆಗಿರುತ್ತಲ್ಲ ಅಲ್ಲಿ ಮಾರ್ಜಿನಲ್ ಕಾಸ್ಟ್ ಕರ್ವ್ ಅದನ್ನ ಕಟ್ಸ್ ಫ್ರಮ್ ಬಿಲೋ ಅಥವಾ ಟಚ್ ಮಾಡುತ್ತೆ ಅಂತ. ಓಕೆನಾ. ಅದೇ ರೀತಿ ಎರಡನೆಯ ರೀಸನ್ ಏನ್ ಕೊಡ್ತಾ ಇದ್ದಾರೆ? ಯಾಕಂದ್ರೆ ವೆನ್ ಮಾರ್ಜಿನಲ್ ಕಾಸ್ಟ್ ಈಸ್ ಲೆಸ್ ದೆನ್ ಎವರೇಜ್ ಕಾಸ್ಟ್ ಫಾಲ್ಸ್. ಯಾವಾಗ ಮಾರ್ಜಿನಲ್ ಕಾಸ್ಟ್ ಎವರೇಜ್ ಕಾಸ್ಟ್ ಅಂತ ಕಡಿಮೆ ಇರುತ್ತೆ ಅಲ್ಲಿನ ಆ ಒಂದು ಪಾಯಿಂಟ್ ಇಂದ ಎವರೇಜ್ ಕಾಸ್ಟ್ ಫಾಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಕ್ವಶನ್ ನಂಬರ್ 59. ಮ್ಯಾಚ್ ದ ಫಾಲೋವಿಂಗ್ ಇದೆ. ಮೊನೋಪೊಲಿ, ಮೊನೋಪೊಲಿಸ್ಟಿಕ್, ಪರ್ಫೆಕ್ಟ್ ಕಾಂಪಿಟೇಷನ್, ಒಲಿಗೋಪೊಲಿ. ಮೊನೋಪೊಲಿಯಲ್ಲಿ ಏನಾಗುತ್ತೆ? ಸಿಂಗಲ್ ಸೆಲ್ಲರ್ ಇರ್ತಾನೆ. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಏನಿರುತ್ತೆ ಹೇಳಿ? ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ಸ್ ಇರುತ್ತಾ ಅಥವಾ ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್ ಇರುತ್ತಾ? ಮೆನಿ ಬಯರ್ಸ್ ಅಂಡ್ ಸೆಲ್ಲರ್ಸ್ ಇರ್ತಾರ, ಫ್ಯೂ ಫಾರ್ಮ್ಸ್ ಇರುತ್ತಾ? ನೋಡಿ, ಮೊನೋಪೊಲಿಯಲ್ಲಿ ಸಿಂಗಲ್ ಸೆಲ್ಲರ್ ಇರ್ತಾನೆ. ಅದೇ ರೀತಿ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಲ್ಲಿ ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್ ಇರುತ್ತೆ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಹೋಮೋಜಿನಿಯಸ್ ಪ್ರಾಡಕ್ಟ್ ಇರುತ್ತೆ. ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಬಂದಾಗ ಮೆನಿ ಬಯರ್ಸ್ ಅಂಡ್ ಸೆಲ್ಲರ್ಸ್ ಇರ್ತಾರೆ. ಒಲಿಗೋಪೊಲಿಯಲ್ಲಿ ಫ್ಯೂ ಫಾರ್ಮ್ಸ್ ಇರ್ತವೆ. ಸೊ ಫಸ್ಟ್ ಆಪ್ಷನ್ ಎಗೆ 2 ಬರುತ್ತೆ, ಬಿಗೆ 1, ಸಿಗೆ 3, ಡಿಗೆ 4. ಓಕೆನಾ. ದೆನ್ ಕ್ವಶನ್ ನಂಬರ್ 60. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಮಾರ್ಜಿನಲ್ ಯುಟಿಲಿಟಿ ಮೇ ಬಿಕಮ್ ನೆಗೆಟಿವ್. ಮಾರ್ಜಿನಲ್ ಯುಟಿಲಿಟಿ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ. ಹೌದಾ? ಎಸ್, ಇಟ್ ಇಸ್ ಪಾಸಿಬಲ್. ಡಿಮಾಂಡ್ ಕರ್ವ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಇಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್. ಇದ್ರ ಬಗ್ಗೆ ನಿಮಗೆ ಹಿಂದೆ ಕೂಡ ಹೇಳಿದ್ದೆ ನಾನು. ಡಿಮಾಂಡ್ ಕರ್ವ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಇಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಆಗಿರುತ್ತೆ. ಓಕೆನಾ. ದೆನ್ ಥರ್ಡ್, ಮೊನೋಪೊಲಿ ಹ್ಯಾಸ್ ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್. ನೋ, ಮೊನೋಪೊಲಿಯಲ್ಲಿ ಎಂಟ್ರಿ ಎಕ್ಸಿಟ್ ಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಫಿಕ್ಸ್ಡ್ ಕಾಸ್ಟ್ ಡಸ್ ನಾಟ್ ವ್ಯಾರಿ ವಿತ್ ಔಟ್ಪುಟ್ ಇನ್ ದ ಶಾರ್ಟ್ ರನ್. ಓಕೆನಾ. ಆದ್ರೆ ದಿಸ್ ಸೆಂಟೆನ್ಸ್ ಇಸ್ ನಾಟ್ ದಿಸ್ ಸೆಂಟೆನ್ಸ್ ಇಸ್ ಕರೆಕ್ಟ್. ಫಿಕ್ಸ್ಡ್ ಕಾಸ್ಟ್ ಡಸ್ ನಾಟ್ ವ್ಯಾರಿ ವಿತ್ ಔಟ್ಪುಟ್ ಇನ್ ಶಾರ್ಟ್ ರನ್. ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಶಾರ್ಟ್ ರನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. ಲಾಂಗ್ ರನ್ ಅಲ್ಲಿ ಎಲ್ಲ ಕಾಸ್ಟ್ ಗಳು ವೇರಿಯಬಲ್ ಕಾಸ್ಟ್ ಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ಎ, ಬಿ ಅಂಡ್ ಡಿ ಆರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಸಿ ಇಸ್ ರಾಂಗ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ಸೊ ಕ್ವಶನ್ ನಂಬರ್ 61. ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎನ್ ಇಕನಾಮಿ ಈಸ್. ಒಂದು ಇಕನಾಮಿಯ ಸೆಂಟ್ರಲ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ರಿಸೋರ್ಸಸ್ ಲಿಮಿಟೆಡ್ ಇದೆ, ವಾಂಟ್ಸ್ ಅನ್ಲಿಮಿಟೆಡ್ ಇದೆ. ಓಕೆನಾ. ಇದರಿಂದಾಗಿ ಸ್ಕೇರ್ಸಿಟಿ ಕ್ರಿಯೇಟ್ ಆಗುತ್ತೆ. ಇಕನಾಮಿಕ್ ಪ್ರಾಬ್ಲಮ್ಸ್ ಅರೈಸ್ ಬಿಕಾಸ್ ರಿಸೋರ್ಸಸ್ ಆರ್ ಲಿಮಿಟೆಡ್ ವೈಲ್ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಓಕೆನಾ. ಸೊ ಯಾವಾಗಲೂ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಇಸ್ ದ ಬೇಸಿಕ್ ಪ್ರಾಬ್ಲಮ್ ಆಫ್ ಇಕನಾಮಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡೈರೆಕ್ಟ್ ಡಿಮಾಂಡ್? ಡೈರೆಕ್ಟ್ ಡಿಮಾಂಡ್ ಅಂದ್ರೆ ಕನ್ಸಂಪ್ಷನ್ಗೋಸ್ಕರ ಪರ್ಚೇಸ್ ಮಾಡುವಂತ ಗೂಡ್ಸ್. ಇವಾಗ ಡಿಮಾಂಡ್ ಫಾರ್ ಮಷಿನರಿ ಇದನ್ನ ನಾವು ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಡಿಮಾಂಡ್ ಫಾರ್ ಲೇಬರ್ ಅನ್ನ ಕೂಡ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಡಿಮಾಂಡ್ ಫಾರ್ ಕನ್ಸ್ಯೂಮರ್ ಗೂಡ್ಸ್ ಅನ್ನೋದು ಡೈರೆಕ್ಟ್ ಡಿಮಾಂಡ್ ಆಗಿದೆ. ಡಿಮಾಂಡ್ ಫಾರ್ ರಾ ಮಟೀರಿಯಲ್ ಈಸ್ ಆಲ್ಸೋ ಫಾರ್ ಪ್ರೊಡಕ್ಷನ್. ಓಕೆನಾ. ಸೊ ಡಿಮಾಂಡ್ ಫಾರ್ ಕನ್ಸ್ಯೂಮರ್ ಈಸ್ ವಾಟ್? ಡೈರೆಕ್ಟ್ ಡಿಮಾಂಡ್. ಎಸ್. ದೆನ್ ಕ್ವಶನ್ ನಂಬರ್ 63. ಇನ್ ದ ಶಾರ್ಟ್ ರನ್ ಅಟ್ ಲೀಸ್ಟ್ ಒನ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಈಸ್ ಫಿಕ್ಸ್ಡ್ ಅಂತ. ಶಾರ್ಟ್ ರನ್ ಅಲ್ಲಿ ಒಂದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಆದ್ರೂ ಫಿಕ್ಸ್ಡ್ ಇರುತ್ತೆ, ಉಳಿದೆಲ್ಲವೂ ಕೂಡ ವೇರಿಯೇಬಲ್ ಆಗಿರುತ್ತೆ. ಇನ್ ದ ಶಾರ್ಟ್ ರನ್ some factors remain fixed and cannot be changed immediately. ಓಕೆನಾ. ಕೆಲವೊಂದು ಫ್ಯಾಕ್ಟರ್ಸ್ ನಾವು ಫಿಕ್ಸ್ಡ್ ಅಂತ ಹಿಡಿತೀವಿ, ಅವುಗಳನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಕ್ವಶನ್ ನಂಬರ್ 64. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಫೀಚರ್ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್? ನೋಡಿ, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಂತ ಬಂದಾಗ ಅದು ಪರ್ಫೆಕ್ಟ್ ಕಾಂಪಿಟೇಷನ್ ತರಾನೇ ಇರುತ್ತೆ. ಆದ್ರೆ ಪ್ರಾಡಕ್ಟ್ಸ್ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ಸ್ ಇರುತ್ತೆ. ಓಕೆನಾ. ಸಿಂಗಲ್ ಸೆಲ್ಲರ್ ಇರ್ತಾನ? ಇಲ್ಲ. ಹೋಮೋಜಿನಿಯಸ್ ಪ್ರಾಡಕ್ಟ್ ಇರುತ್ತಾ? ಇಲ್ಲ. ಪ್ರಾಡಕ್ಟ್ ಡಿಫ್ರೆನ್ಶಿಯೇಷನ್ ಇರುತ್ತಾ? ಎಸ್. ಓಕೆ. ಕಂಪ್ಲೀಟ್ ಪ್ರೈಸ್ ಕಂಟ್ರೋಲ್ ಬೈ ದ ಗವರ್ಮೆಂಟ್ ಇರುತ್ತಾ? ಇಲ್ಲ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್
ದ ಡಿಮಾಂಡ್ ಕರ್ವ್ ಆಫ್ ದ ಗಿಫನ್ ಗೂಡ್ಸ್ ಸ್ಲೋಪ್ಸ್. ನೋಡಿ, ಡಿಮಾಂಡ್ ಕರ್ವ್ ಆಫ್ ಗಿಫನ್ ಗೂಡ್ಸ್, ಗಿಫನ್ ಗೂಡ್ಸ್ಗೆ ಪ್ರೈಸ್ ಜಾಸ್ತಿ ಆದ ಹಾಗೆ ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ. ಹಿಂದೆನೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ. ಹೀಗಾಗಿ ಅಪ್ವರ್ಡ್ ಡಿಮಾಂಡ್ ಕರ್ವ್ ಇರುತ್ತೆ. ಇಲ್ಲಿ ಇನ್ವರ್ಸ್ ರಿಲೇಶನ್ಶಿಪ್ ಇಲ್ಲ, ಡೈರೆಕ್ಟ್ ರಿಲೇಶನ್ಶಿಪ್ ಇದೆ. ಓಕೆ, ವಿಚ್ ಕಾಸ್ಟ್ ಡಸ್ ನಾಟ್ ಚೇಂಜ್ ವಿತ್ ಚೇಂಜ್ ಇನ್ ಔಟ್ಪುಟ್ ಇನ್ ಶಾರ್ಟ್ ರನ್. ಶಾರ್ಟ್ ರನ್ ಅಲ್ಲಿ ಔಟ್ಪುಟ್ ಹೆಚ್ಚು ಕಡಿಮೆ ಆದ ಹಾಗೆ ವೇರಿಯಬಲ್ ಕಾಸ್ಟ್ ಚೇಂಜ್ ಆಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಚೇಂಜ್ ಆಗೋದಿಲ್ಲ. ಓಕೆ, ಆನ್ಸರ್ ಈಸ್ ಫಿಕ್ಸ್ಡ್ ಕಾಸ್ಟ್. ದೆನ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಫರ್ಮ್ ಈಸ್, ಒಂದು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಫರ್ಮ್ ಅಂದ್ರೆ ಅದು ಪ್ರೈಸ್ ಮೇಕರ್ ಆಗಿರುತ್ತಾ? ಇಲ್ಲ, ಪ್ರೈಸ್ ಟೇಕರ್ ಆಗಿರುತ್ತೆ. ಹೌದಾ, ಮಾರ್ಕೆಟ್ ಲೀಡರ್ ಆಗಿರುತ್ತಾ? ಇಲ್ಲ, ಯಾಕಂದ್ರೆ ಇಲ್ಲಿ ತುಂಬಾ ಫರ್ಮ್ಸ್ ಇರುತ್ತವೆ. ಪ್ರೈಸ್ ಕಂಟ್ರೋಲರ್ ಆಗಿರುತ್ತಾ? ಇಲ್ಲ, ಇಟ್ ಈಸ್ ಜಸ್ಟ್ ಅ ಪ್ರೈಸ್ ಟೇಕರ್. ಅಂದ್ರೆ ಮಾರ್ಕೆಟ್ ಅಲ್ಲಿ ಇರುವಂತಹ ಡಿಮಾಂಡ್ ಅಂಡ್ ಸಪ್ಲೈ ಕರ್ವ್ಸ್, ಡಿಮಾಂಡ್ ಅಂಡ್ ಸಪ್ಲೈ ಫೋರ್ಸಸ್ ಪ್ರೈಸ್ ಅನ್ನ ಡಿಸೈಡ್ ಮಾಡ್ತಾ ಇರುತ್ತೆ. ಆ ಪ್ರೈಸ್ ಅನ್ನ ಈ ಫರ್ಮ್ಸ್ ಜಸ್ಟ್ ಎಕ್ಸೆಪ್ಟ್ ಮಾಡುತ್ತೆ. ಸೊ ಪ್ರೈಸ್ ಟೇಕರ್. ಓಕೆ, ದೆನ್ the total satisfaction obtained from consumption is known as. Okay, total utility. Utility ಅಂದ್ರೆ satisfaction ಅಂದ್ರೆ ಯಾವಾಗ ನೆನ್ಪಿಟ್ಕೊಳ್ಳಿ, total satisfaction obtained from consumption. consumption ಇಂದ ಬರುವಂತ total satisfaction ಅನ್ನ total utility ಅಂತ ಕರೀತಾರೆ. Then question number 69. Which market form has few sellers? Few sellers ಇರುವಂತ ಮಾರ್ಕೆಟ್ ಅನ್ನ oligopoly ಅಂತ ಕರೀತಾರೆ. Yes, the study of individual consumer behavior is part of ಮೈಕ್ರೋ ಎಕನಾಮಿಕ್ಸ್. ವೆರಿ ಈಸಿ ಕ್ವಶನ್ ನೋಡಿ, ತುಂಬಾ ಬೇಸಿಕ್ ಕ್ವಶನ್ಸ್ ಅನ್ನ ಕೂಡ ಇಲ್ಲಿ ನಾನು ಆಡ್ ಮಾಡಿದ್ದೀನಿ. ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಇಂಡಿವಿಜುವಲ್ ಫ್ಯಾಕ್ಟರ್ಸ್ ಅನ್ನ ಸ್ಟಡಿ ಮಾಡೋದು. ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ನ್ಯಾಷನಲ್ ಇನ್ಕಮ್ ಆಗಿರ್ಬೋದು, ಅದೇ ರೀತಿ GDP ಆಗಿರ್ಬೋದು, ಇವುಗಳನ್ನ ಸ್ಟಡಿ ಮಾಡೋದು. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಫ್ಲೋ ವೇರಿಯೇಬಲ್. ನೋಡಿ, ಹಿಂದೆ ನಾನು ಫಿಕ್ಸ್ಡ್ ವೇರಿಯೇಬಲ್ ಅನ್ನ ಹೇಳಿದೆ, ಇಲ್ಲಿ ಫ್ಲೋ ವೇರಿಯೇಬಲ್. ವೆಲ್ತ್, ಕ್ಯಾಪಿಟಲ್, ನ್ಯಾಷನಲ್ ಇನ್ಕಮ್, ಪ್ರಾಪರ್ಟಿ. ಓಕೆ, ವೆಲ್ತ್, ಕ್ಯಾಪಿಟಲ್ ಮತ್ತೆ ಪ್ರಾಪರ್ಟಿ ಫಿಕ್ಸ್ಡ್ ಆಗಿದೆ. ನ್ಯಾಷನಲ್ ಇನ್ಕಮ್ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ. ಫ್ಲೋ ವೇರಿಯೇಬಲ್ ಆರ್ ಮೇಜರ್ಡ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಪೀರಿಯಡ್ ಆಫ್ ಟೈಮ್ ಮೇಜರ್ ಮಾಡುವಂತದ್ದು ಯಾವುದು? ನ್ಯಾಷನಲ್ ಇನ್ಕಮ್. ಇದರ ಮೇಲೆ ಕ್ವಶನ್ ಕೇಳ್ತಾರೆ. ಮಾರ್ಜಿನಲ್ ಯುಟಿಲಿಟಿ ಈಸ್ ದ ಅಡಿಷನಲ್ ಮೇಡ್ ಟು ಟೋಟಲ್ ರೆವೆನ್ಯೂ, ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್, ಟೋಟಲ್ ಕಾಸ್ಟ್, ಟೋಟಲ್ ಔಟ್ಪುಟ್. ನೋಡಿ, ಸ್ಯಾಟಿಸ್ಫ್ಯಾಕ್ಷನ್, ಯುಟಿಲಿಟಿ ಅಂದ್ರೆ ಏನು? ಸ್ಯಾಟಿಸ್ಫ್ಯಾಕ್ಷನ್. ಸೊ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಏನು? ದಿಸ್ ಈಸ್ ದ ಅಡಿಷನ್ ಟು ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್. ಅರ್ಥ ಆಯ್ತಾ? ದೆನ್ ಕ್ವಶನ್ ನಂಬರ್ 73. ದ ಇಕ್ವಿಲಿಬ್ರಿಯಮ್ ಆಫ್ ದ ಫರ್ಮ್ ಅಂಡರ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ಆಕರ್ಸ್ ವೇರ್. ಇದನ್ನ ನಾನು ನಿಮಗೆ ಹೇಳಿದ್ದೀನಿ ನನ್ನ ಒಂದು ರೆಕಾರ್ಡೆಡ್ ಕ್ಲಾಸ್ಗಳಲ್ಲಿಯೂ ಕೂಡ, ಯೂಟ್ಯೂಬ್ ಅಲ್ಲಿಯೂ ಕೂಡ ಅವೈಲೇಬಲ್ ಇದೆ. ಮಾರ್ಜಿನಲ್ ರೆವೆನ್ಯೂ ಇಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಅಲ್ಲಿ ಇರುತ್ತೆ. ಅಲ್ಲಿ ಇಕ್ವಿಲಿಬ್ರಿಯಮ್ ಕ್ರಿಯೇಟ್ ಆಗತ್ತೆ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಓಕೆ, ಅಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕೂಡ ಸಾಧ್ಯ ಆಗತ್ತೆ ಅಂತ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಕರ್ಸ್ ವೆನ್ ಮಾರ್ಜಿನಲ್ ರೆವೆನ್ಯೂ ಈಕ್ವಲ್ಸ್ ಟು ಮಾರ್ಜಿನಲ್ ಕಾಸ್ಟ್. ಅಲ್ಲಿಗೆ ಮಾರ್ಜಿನಲ್ ರೆವೆನ್ಯೂ ಮಾರ್ಜಿನಲ್ ಕಾಸ್ಟ್ ಅನ್ನ ಕವರ್ ಮಾಡ್ತಾ ಇದೆ ಅಂತ. ದೆನ್ ವಿಚ್ ಟೈಪ್ ಆಫ್ ದ ಗೂಡ್ಸ್ ಹ್ಯಾವ್ ನೆಗೆಟಿವ್ ಇನ್ಕಮ್ ಇಲಾಸ್ಟಿಟಿ ಆಫ್ ಡಿಮಾಂಡ್. ಅಂದ್ರೆ ಇನ್ಕಮ್ ಜಾಸ್ತಿ ಆದಾಗ ಅದರ ಒಂದು ಡಿಮಾಂಡ್ ಕಡಿಮೆ ಆಗುತ್ತೆ. ಅಂತ ಗೂಡ್ಸ್ ಯಾವುದು? ಇನ್ಫೀರಿಯರ್ ಗೂಡ್ಸ್. ಯಾಕಂದ್ರೆ ನಾವು ಗುಡ್ ಕ್ವಾಲಿಟಿ ಗೂಡ್ಸ್ ಕಡೆಗೆ ಶಿಫ್ಟ್ ಆಗ್ತೀವಿ. ಸೊ ಲೋ ಕ್ವಾಲಿಟಿ ಗೂಡ್ಸ್ ಇನ ಡಿಮಾಂಡ್ ಕಡಿಮೆ ಆಗುತ್ತೆ. ಸೊ ವಿಚ್ ಟೈಪ್ ಆಫ್ ದ ಗೂಡ್ಸ್ ಹ್ಯಾವ್ ನೆಗೆಟಿವ್ ಇನ್ಕಮ್ ಇಲಾಸ್ಟಿಟಿ ಆಫ್ ಡಿಮಾಂಡ್? ಇನ್ಫೀರಿಯರ್ ಗೂಡ್ಸ್. ಆಯ್ತಾ? ದೆನ್ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಆಪರೇಟ್ಸ್ ಇನ್. ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಶಾರ್ಟ್ ರನ್ ಅಲ್ಲಿ ಆಪರೇಟ್ ಆಗುತ್ತೆ. ಅದೇ ರೀತಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಶಾರ್ಟ್ ರನ್ ಅಲ್ಲಿ ಸುಟೇಬಲ್ ಆದ್ರೆ, ಅಥವಾ ಶಾರ್ಟ್ ರನ್ ಅಲ್ಲಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ನಾವು ಕನ್ಸಿಡರ್ ಮಾಡಿದ್ರೆ, ಲಾಂಗ್ ರನ್ ಅಲ್ಲಿ ಯಾವ ಲಾ ಕನ್ಸಿಡರ್ ಆಗತ್ತೆ ಅನ್ನೋದನ್ನ ನೀವು ನನಗೆ ಹೇಳಬೇಕು. ಸೊ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಏನ್ ಹೇಳುತ್ತೆ? ದ ಲಾ ಅಪ್ಲೈಸ್ ಒನ್ ಫ್ಯಾಕ್ಟರ್ ಈಸ್ ವೇರಿಯಬಲ್ ಅಂಡ್ ಅದರ್ ರಿಮೇನ್ಸ್ ಫಿಕ್ಸ್ಡ್. ಅಂದ್ರೆ ಶಾರ್ಟ್ ರನ್ ಅಲ್ಲಿ ಅಟ್ ಲೀಸ್ಟ್ ಒನ್ ಫ್ಯಾಕ್ಟರ್ ಈಸ್ ವೇರಿಯಬಲ್ ಇರುತ್ತೆ, ಅದರ್ ಫ್ಯಾಕ್ಟರ್ಸ್ ಫಿಕ್ಸ್ಡ್ ಇರುತ್ತೆ ಅಂತ ಹೇಳ್ತಾರೆ. ಓಕೆನಾ? ಸೊ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಈಸ್ ಶಾರ್ಟ್ ರನ್ ಲಾ, ಅಂಡ್ ವಿಚ್ ಈಸ್ ದ ಲಾಂಗ್ ರನ್ ಲಾ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಅನ್ನೋದನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಓಕೆನಾ? ಇಲ್ಲಿಗೆ ನಮ್ಮ 75 ಕ್ವಶನ್ಸ್ ಸೆಕೆಂಡ್ ಪಾರ್ಟ್ ಕವರ್ ಆಗ್ತಾ ಇದೆ. ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅದೇ ರೀತಿ ಜಟಾಯು ಕರಿಯರ್ ಅಕಾಡೆಮಿಗೆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಟೆಸ್ಟ್ ಸೀರೀಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ನಿಮ್ಮ ಒಂದು ಕಮೆಂಟ್ಸ್ ಅನ್ನ ಕೂಡ ತಿಳಿಸಿ, ಯಾಕಂದ್ರೆ ನಿಮ್ಮ ಒಂದು ಫೀಡ್ಬ್ಯಾಕ್ ನನಗೆ ಮತ್ತು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.